ಇಲ್ಲಿ ಭಗವಂತ ಪ್ರೋಪಾದ್ರನ್ವಾದಲ್ಲಿ ಹೇಳ್ತಾರೆ, ವಿಶ್ವವೆಲ್ಲ ಯಾರಿಗೆ ವಿಧೇಯವಾಗಿದೆಯೋ ಅಂಥ ಶ್ರೀಕೃಷ್ಣನು ತನ್ನ ನಿರ್ವ್ಯಾಜ್ಯ ಅನುಗ್ರಹದಿಂದ ಸಾರಥಿಯಾಗಿ, ಸಭಾಧ್ಯಕ್ಷನಾಗಿ, ದೂತನಾಗಿ, ಸಖನಾಗಿ, ರಾತ್ರಿ ಕಾವಲುಗಾರನಾಗಿ ಹೀಗೆ ಅನೇಕ ಹುದ್ದೆಗಳನ್ನು ಒಪ್ಪಿಕೊಂಡು ಪಾಂಡವರ ಅಪೇಕ್ಷೆಯನ್ನು ಅನುಸರಿಸಿ ಅವರ ಸೇವಕನಂತೆ ನಡೆಯುತ್ತಾ ಕಿರಿಯನಂತೆ ಅವರಿಗೆ ನಮಸ್ಕರಿಸುತ್ತಾ ಎಲ್ಲ ರೀತಿಯ ಸೇವೆ ಸಲ್ಲಿಸಿದ. ಇದನ್ನು ಕೇಳಿದ ಪರೀಕ್ಷಿತ ಮಹಾರಾಜನು ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ಭಕ್ತ ಭಾವೇಶಕ್ಕೊಳಗಾಗಿ ಅಪಾರ ಸಂತೋಷವನ್ನು ಅನುಭವಿಸಿದನು. ಶುದ್ಧ ಭಕ್ತನಾದ ಪರೀಕ್ಷಿತ ಮಹಾರಾಜ ತನ್ನ ಭಕ್ತರ ಭಾವನೆಗೆ ದಿವ್ಯ ರೀತಿಯಲ್ಲಿ ಪ್ರತಿಸ್ಪಂದನವನ್ನು ಮೆಚ್ಚಿಕೊಂಡ. ಶ್ರೀಕೃಷ್ಣ ಸಹ ಪಾಂಡವರ ಭಾವನೆಗೆ ಅನುಸಾರವಾಗಿ ಪ್ರತಿಸ್ಪಂದಿಸಿದನು. ಶ್ರೀಕೃಷ್ಣನು ಪಾಂಡವರಂಥ ನಿಷ್ಕಲ್ಮಶ ಭಕ್ತರಿಗೆ ಸರ್ವಸ್ವವಾಗಿದ್ದಾನೆ ಅಂತ ನಿಷ್ಕಲ್ಮಶ ದಾನದಾಗೆ ತಾವು ಬಯಸಿದ ಯಾವುದೇ ರೂಪದಲ್ಲಾದರೂ ಅವರು ಕೃಷ್ಣನ ಅನುಗ್ರಹವನ್ನು ಪಡೆಯಬಲ್ಲವರಾಗಿದ್ದರು. ಈ ಶ್ಲೋಕದಲ್ಲಿ ನಮಗೆ ಪಾಠ ಏನಂತ ಹೇಳಿದ್ರೆ, ತನ್ನ ಶುದ್ಧ ಭಕ್ತರೊಂದಿಗಿನ ಕೃಷ್ಣನ ವ್ಯವಹಾರವನ್ನು ಅರಿತು ಮೆಚ್ಚುವುದರಿಂದಲೇ ಒಬ್ಬ ಮೋಕ್ಷ ಪಡೆಯಬಹುದು. ನೋಡಿ, ಇಷ್ಟು ಕೃಷ್ಣನ ವ್ಯವಹಾರಗಳು. ಕೃಷ್ಣ ಏನು ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಜನ್ಮ ಕರ್ಮ ಚಮೆ ದಿವ್ಯಂ ಯೋಂ ವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅರ್ಜುನ, ನನ್ನ ಹುಟ್ಟು ಮತ್ತು ನನ್ನ ದಿವ್ಯ ಲೀಲೆಗಳನ್ನು ಯಥಾವತ್ತಂದ್ರೇನು, ಸತ್ಯವನ್ನು ಯಾರು ಅರಿತಾರೋ ಅವರು ಮತ್ತೆ ಈ ಮರ್ತ್ಯಲೋಕದಲ್ಲಿ ಹುಟ್ಟೋದಿಲ್ಲ, ನನ್ನ ನಿತ್ಯ ನಿವಾಸಕ್ಕೆ ಬರ್ತಾರೆ ಅಂತ ಹೇಳ್ತಾನೆ. ಸದನ ಇಲ್ಲಿ ಏನು ಹೇಳ್ತಾರೆ ಪ್ರಭುಪಾದರು, ಈ ಪಾಠದ ಇದು ಶ್ಲೋಕದ ಒಂದು ಪಾಠ ಅಂದರೆ ತನ್ನ ಶುದ್ಧ ಭಕ್ತನ ಕೃಷ್ಣ ವ್ಯವಹಾರವನ್ನು ಅರಿತು ಮೆಚ್ಚುವುದರಿಂದಲೇ ಒಬ್ಬ ಮೋಕ್ಷ ಪಡೆಯಬಹುದು. ಸೊ ನಾವು ದಿನನಿತ್ಯದಲ್ಲಿ ನಾವು ನೋಡಿದ್ರೆ ಸ್ವಲ್ಪ ಏನೋ ಅಧಿಕಾರ ಸಿಕ್ಕರೆ ಯಾರಿಗೂ ಜೊತೆನೂ ಮಾತಾಡೋದಿಲ್ಲ, ಐ ಆಮ್ ವೆರಿ ಬ್ಯುಸಿ ಅಂತ ಹೇಳ್ತೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ. ಯಾಕೆಂದರೆ ನಮ್ಮ ವ್ಯಾಲ್ಯೂ ಹೇಗೆ ಹೋಗಬೇಕೋ ಹಾಗೆ ನಾವು ನಮ್ಮ ಲೆವೆಲ್ ನಾವು ನೋಡ್ಕೊಳ್ತೀವಿ. ಇಲ್ಲಿ ನೋಡಿ, ತ್ರಿಕಾಲಜ್ಞಾನಿ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾ ಬುಧ ಭಾವ ಸಮನ್ವಿತ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ, ನಾನು ಎಲ್ಲದರ ಒಡೆಯ. ನಿಮಗೇನೇನು ಕಣ್ಣು ಕಾಣಿಸ್ತಾ ಇದೆಯಲ್ಲೋ ಆ ಲೋಕಗಳೆಲ್ಲವಕ್ಕೂ ನಾನೇ ಒಡೆಯ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಎಲ್ಲ ಲೋಕಗಳು ನೀವು ಅಂದ್ಕೊಂಡಿದ್ದೀರಾ ಮರ್ತ್ಯ ಲೋಕದಲ್ಲಿದೆ ದೊಡ್ಡ ನಮ್ಮದು ಇಂಡಿಯಾ ಅಂತ. ಇಂಡಿಯಾ ಎಲ್ಲ ಮೊದಲು ಇಡೀ ಜಗತ್ತಿಗೆ. ಅದೇ ರೀತಿ ಪಾತಾಳ ಲೋಕ, ಅತಳ ವಿತಳ ಎಲ್ಲನೂ ಕೂಡ ಕೆಳಗಡೆ ಇದೆ. ಆಮೇಲೆ ಊರ್ಧ್ವ ಲೋಕಗಳಿದೆ, ಅವೆಲ್ಲದಕ್ಕೂ ನಾನೇ ಒಡೆಯ ಅಂತ ಕೃಷ್ಣ. ಅಹಂ ಸರ್ವಸ್ಯ ಪ್ರಭೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧ ಭಾವ ಸಮನ್ವಿತ. ಇದನ್ನು ತಿಳಿದ ಪಂಡಿತರೋತ್ತಮರು ಬುಧ ಭಾವ ಸಮನ್ವಿತ ಹೃದಯಪೂರ್ವಕವಾಗಿ ನನ್ನನ್ನು ಪೂಜಿಸ್ತಾರೆ ಅಂತ ಹೇಳ್ತಾರೆ. ಪಂಡಿತೋತ್ತಮರು, ನಾವು ಬಿಡಿ ಅಧಮರು, ನಾವು ಪಂಡಿತೋತ್ತಮರು ನನ್ನನ್ನು ಹೃದಯಪೂರ್ವಕವಾಗಿ ಪೂಜಿಸ್ತಾರೆ, ವರ್ಣನೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ನಮಗೆ ಅಲ್ಪರಿಗೆ ಐಶ್ವರ್ಯ ಬಂದರೆ ಏನು ಅಂತ ಹೇಳ್ತಾರೆ, ಮಧ್ಯರಾತ್ರಿನ ಛತ್ರಿ ಎತ್ತಿದರಂತೆ. ಸೊ ಅಂಥ ಸ್ವಭಾವದವರು ನಾವು. ಇಲ್ಲಿ ಭಗವಂತ ನೋಡಿ, ಅಂಥವನ್ನೆಲ್ಲನಾಗಿದ್ದರೂ ಕೂಡ ಅವರ ಸಖನಾಗಿ, ಅವರ ಆಜ್ಞಾಪಾಲಕನಾಗಿ ಯುಧಿಷ್ಠಿರ ಮಹಾರಾಜ ಮುಂದೆ ಬಂದರೆ ಅವ್ರಿಗೆ ಪಾದ ಸ್ಪರ್ಶಿ ಆಶೀರ್ವಾದ ತಗೊಳ್ತಾ ಇತ್ತು. ಇನ್ನೇನಾದರೂ ಸಭೆಗಳೆಲ್ಲ ಮಾತಾಡಬೇಕು ಅಂತ ಹೇಳಿದರೆ ಭಗವಂತ ಹೆಂಗೆ ಮಾತಾಡಿದ್ರೆ ಏರು ಧ್ವನಿಯಲ್ಲಿ ಮಾತಾಡ್ತಾ ಇರಲಿಲ್ಲ. ನಾಚಿ ನಾಚಿ ದೊಡ್ಡವ್ರು ನಿಂತ್ಕೊಂಡು ಹಾಗೆ ಮಾತಾಡ್ತಾ ಇದ್ದ. ಅದಕ್ಕೆ ಕುಂತಿ ಮಾರಾಣಿ ಹೇಳಿರೋದು, ನಟೋ ನಾಟ್ಯದರೋ ಯಥಾಹ, ನೀನು ಪಕ್ಕಾ ನಾಟಕರಲ್ಲಿ ನಾಟಕಕಾರ ನೀನು. ಕೃಷ್ಣನ ಲೀಲೆ ಗಂಭೀರವಾಗಿದೆ ಮತ್ತು ಸುಲಭವಾಗಿದೆ. ಅವನ ಭಕ್ತರು ಮಾತ್ರ ಅವನು ವರ್ಣನೆ ಮಾಡ್ಬೋದು, ಬೈಬೋದು, ಹಾಡ್ಬೋದು, ಹೊಗಳ್ಬೋದು. ನಟೋ ನಾಟ್ಯದರೋ ಯಥಾ, ನಾಟಕಕಾರಲ್ಲಿ ಪಕ್ಕಾ ನಾಟಕಕಾರ ನೀನು ಅಂತ ಹೇಳ್ತಾರೆ, ವರ್ಣನೆ ಮಾಡ್ತಾರೆ. ಸೊ ಅದಕ್ಕೆ ಭಗವಂತ ಎಲ್ಲರೂ ಕೂಡ ಭಗವಂತನ ಜೊತೆ ಪ್ರೀತಿ ವಿನಿಮಯ ಮಾಡಬೇಕು. ಅವನಿಗೆ ಅವನ ಯಜಮಾನ ಅಂತ ನೋಡಬೇಕು, ಅವನು ಪರಮಾತ್ಮ ಅಂತ ಸ್ವೀಕಾರ ಮಾಡಬೇಕು, ಅವನು ಅಗಾಧವಾಗಿರ್ತಕ್ಕಂಥ ದೊಡ್ಡ ವ್ಯಕ್ತಿ ಅಂತ ನೋಡಬೇಕು, ಹಾಗೆಲ್ಲ ಮಾಡ್ತಾರೆ. ಈ ನಮ್ಮ ಭೌತಿಕ ಪ್ರಪಂಚದಲ್ಲಿ ಅದನ್ನು ನೋಡ್ತೇವೆ. ಯಜಮಾನನಿಗೆ ಸೇವಕ ಸೇವೆ ಸಲ್ಲಿಸಬೇಕು. ಆದರೆ ಆಧ್ಯಾತ್ಮಿಕ ಲೋಕದಲ್ಲಿ ಹಾಗಲ್ಲ. ಯಜಮಾನನೂ ಕೂಡ ಭಗವಂತನಿಗೆ ಸೇವೆ ಸಲ್ಲಿಸ್ತಾನೆ, ಸೇವಕನು ಕೂಡ ಭಗವಂತನಿಗೆ ಸೇವೆ ಸಲ್ಲಿಸ್ತಾನೆ. ಒಂದೊಂದು ಬಾರಿ ಭಗವಂತನೇ ಯಜಮಾನನಿಗೆ ಸೇವಕನಿಗೆ ಸೇವೆ ಸಲ್ಲಿಸ್ತಾನೆ. ಇದು ಭಗವಂತನ ಪ್ರೀತಿ ಅಂತ ಹೇಳಿದ್ರು. ಅದಕ್ಕೆ ಪ್ರಭುಪಾದರು ಈ ಲೆಕ್ಚರ್ ಕೊಡಬೇಕಾದ್ರೆ ಹೇಳ್ತಾರೆ, ಭಗವಂತ ಯಾವ ರೀತಿ ಇಲ್ಲಿ ನಮ್ಮ ಭೌತಿಕದಲ್ಲಿ ನಮ್ಮ ಲೆಕ್ಕಾಚಾರದ ಪ್ರಕಾರ ಏನೋ ಯಜಮಾನನಿಗೆ ಸೇವಕ ಸೇವೆ ಸಲ್ಲಿಸಬೇಕು. ಯಜಮಾನ ಎಂದೂ ಕೂಡ ಕೆಳಗೆ ಬಿದ್ದಿದ್ದು ಏನೂ ಎತ್ತೋದಿಲ್ಲ. ಯಾಕಂದರೆ ಅವನ ಅಸಿಸ್ಟೆಂಟಿಗೆ ಹೇಳ್ತಾನೆ, ನನ್ನ ವ್ಯಾಲ್ಯೂ ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾನೆ.
ಆದರೆ ಭಗವಂತ ಹಾಗಲ್ಲ. ರಾಜಸೂಯ ಯಾಗದಲ್ಲಿ ಅವನು ಯಾವ ಕೆಲಸ ತಗೊಂಡ? ಎಲ್ಲರೂ ಬಂದರೆ ಮುನಿಗಳು ಬರ್ತಿದ್ದಾರಲ್ಲ, ಯಾವ ಯಜ್ಞ ಯಾಗಾದಿಗಳನ್ನ ಅದನ್ನು ಅಟೆಂಡ್ ಮಾಡಲಿಕ್ಕೆ, ಅವರ ಪಾದಾರವಿಂದಗಳನ್ನು ಪಾದರಕ್ಷಣೆ ತೊಗೊಂಡು ತನ್ನ ಇದರಲ್ಲಿ ಶಲ್ಯ ಅಂತ ವರ್ಷಿಡ್ತಾ ಇದ್ದ. ಅದಕ್ಕೆ ನಾವು ಪಾದುಕ ಸೇವಾ ಅಂತ ಮಾಡ್ತೇವೆ. ಅಂತ ಅಹಂಕಾರ ಹೊರಟು ಹೋಗಲಿ ಅಂತ ನಾವು ಮಾಡ್ತೀವಿ. ಅದಕ್ಕೆ ಭಗವಂತ ಇಲ್ಲಿ ಏನು ಹೇಳಿದಾನೆ ಅಂದರೆ, ನಿಮ್ಮೊಳಗೊಬ್ಬನು ನಾನೂ ಸಹಿತ, ನನ್ನೊಟ್ಟಿಗೆ ನೀವು ಬನ್ನಿ, ನನ್ನ ದಿವ್ಯ ಲೀಲೆಗಳನ್ನು ನೀವು ಅರಿತುಕೊಳ್ಳಿ. ನಿಮಗೆ ಯಾವುದೇ ರೀತಿಯಿಂದ ಕಷ್ಟ ಕಾರ್ಪಣ್ಯಗಳು ಜೀವನದಲ್ಲಿ ಇಲ್ಲವೇ ಇಲ್ಲ. ನಾವು ಕಷ್ಟಗಳನ್ನು ಹೋಗಿ ಅಪ್ಕೊಳ್ತಾ ಇದ್ದೇವೆ, ಕಷ್ಟ ನಮ್ಮ ಮೇಲೆ ಬರ್ತಾ ಇಲ್ಲ, ಕಷ್ಟಗಳನ್ನು ಹೋಗಿ ನಾವು ಅಪ್ಕೊಳ್ತಾ ಇದ್ದೇವೆ. ಭೌತಿಕದಲ್ಲಿ ನ್ಯಾಮ ಸಮಸ್ಯೆಗಳು ನಮ್ಮಲ್ಲಿಲ್ಲ. ಕೇವಲ ಭಗವಂತನನ್ನು ಅರಿಯೋದ್ರಿಂದ, ಅವನ ಲೀಲೆಗಳ ಸತ್ಯವಾಗಿ ಅರಿತುಕೊಳ್ಳೋದ್ರಿಂದ ಎಲ್ಲ ಮೋಹಾದಿಗಳಿಂದ ನಾವು ಮೋಹಗಳು ಏನಕ್ಕೆ ಬರುತ್ತೆ? ಗುಣಗಳಿಂದ ಪ್ರಭಾವಿತನಾಗಿರ್ತಕ್ಕಂಥ ವ್ಯಕ್ತಿ ಅಂದರೆ ಯಾರು ಭಗವಂತನಲ್ಲಿ ಪ್ರೀತಿ ಪ್ರೇಮ ಅನ್ನೋದಿರುವುದಿಲ್ಲೋ ಅಲ್ಲಿ ಅವನಿಗೆ ಕಾಮದ ಆಸೆ ಜಾಸ್ತಿ ಇರುತ್ತೆ. ಕಾಮ ಅಂದರೆ ಒಂದೇ ರೀತಿಯಿಂದಲ್ಲ, ಎಷ್ಟೊಂದು ಆಸೆಗಳು, ಆಸೆಗಳು ಬರ್ತಾ ಇರುತ್ತೆ. ಅವನ ನಾವು ಕೊನೆ ಕಾಣಿಸ್ಬೇಕಂದ್ರೆ ಭಗವಂತನ ಚೆನ್ನಾಗಿ ತಿಳ್ಕೊಳ್ಬೇಕು. ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಹಂ ಪಂಡಿತಂಬುದಾಹ. ಜ್ಞಾನದ ಅಗ್ನಿ ಎಲ್ಲ ಕರ್ಮಾದಿಗಳನ್ನು ಸುಟ್ಟು ಭಸ್ಮ ಮಾಡುತ್ತೆ. ಆದರೆ ಆ ಜ್ಞಾನವನ್ನು ತಿಳ್ಕೊಂಡು ನನಗೆ ಗೊತ್ತಿದೆ ಅಂತ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ಯಾರು ಅದನ್ನು ಅರಿಲಿಕ್ಕೆ ಅವನು ಹೋಗ್ತಾನೋ, ಜೀವನದಲ್ಲಿ ಮುಂದುಗಡೆ ಹೋಗ್ತಾನೋ, ಅಗ್ನಿ ಇನ್ನೂ ಉತ್ತೇಜನಗೊಳ್ಳುತ್ತೆ, ಇನ್ನೂ ವೇಗವಾಗಿ ಬರ್ನ್ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಹವನ ಮಾಡಬೇಕಾದ್ರೆ ಏನು ಹೇಳ್ತೇವೆ? ಗೀ ಹಾಕ್ತೇವೆ, ಸ್ವಾಹ ಸ್ವಾಹ. ಅದು ನಾಲಿಗೆ, ಭಗವಂತನ ನಾಲಿಗೆ. ಅದು ಹಾಕಿರ್ತಕ್ಕಂಥ ಪದಾರ್ಥಗಳು ಎಲ್ಲವೂ ಸುಟ್ಟು ಭಸ್ಮವಾಗಲಿ, ಕೃಷ್ಣ ಚೆನ್ನಾಗಿ ತಿನ್ನಲಿ ಅಂತ ಹಾಕೋದು. ಹಿಂದಿನ ಏನೋ ಜ್ಞಾನ ಚೆನ್ನಾಗಿರಬೇಕು. ಯಜ್ಞ ಯಾವುದಕ್ಕೋಸ್ಕರ ನಾನು ಮಾಡ್ತಿದ್ದೇನೆ ಅಂತ ಎಲ್ಲರೂ ಸ್ವಲ್ಪ ಮುಂದೆ ಬಾಯ್. ಯಜ್ಞ ನಾನು ಯಾವುದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ನನ್ನ ಯಜ್ಞಾರ್ಥಾತ್, ಅದಕ್ಕೆ ಭಗವದ್ಗೀತೆ ಕೃಷ್ಣ ಏನು ಹೇಳ್ತಾನೆ? ಯಜ್ಞಾರ್ಥಾತ್ ಕರ್ಮೋಂಡೇನ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಇಲ್ಲಿ ವಿಷ್ಣು ಅಂತ ಹೇಳಿದ್ದಾನೆ. ಏನೇ ನಮ್ಮ ಕರ್ಮಾದಿಗಳು ಏನೇ ಮಾಡಿದ್ರು ಅದು ವಿಷ್ಣುವಿಗೆ ಅರ್ಪಿತವಾಗಿರಬೇಕು. ಇಲ್ಲದಿದ್ದರೆ ಕರ್ಮವು ಇಹಬಂಧನವನ್ನು ಸೃಷ್ಟಿ ಮಾಡುತ್ತೆ, ಬೇರೆ ಕರ್ಮಾದಿಗಳನ್ನು ಸೃಷ್ಟಿ ಮಾಡುತ್ತೆ, ನಮಗೆ ಕಷ್ಟಕ್ಕೊಳಪಡಿಸುತ್ತೆ. ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಹಾಗೆ ಮಾಡಿದ್ದಾಗಿದ್ರೆ ಎಲ್ಲ ಭವಬಂಧನಗಳಿಂದ ಮುಕ್ತರಾಗಬಹುದು ಅಂತ ಕೃಷ್ಣ ಹೇಳ್ತಾನೆ. ಆದ್ದರಿಂದ ನಮ್ಮದು ಏನಾಗಬೇಕು? ಅದಕ್ಕೋಸ್ಕರ ಆಧ್ಯಾತ್ಮಿಕ ಲೋಕದಲ್ಲಿ, ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲವೂ ವ್ಯತ್ಯಾಸವಿದೆ. ಕೃಷ್ಣ ಕೂಡ ಇಲ್ಲಿ ಹುಟ್ಟಿದ, ಆದರೆ ಭಗವಂತನಂತ ಅವನು ಮೆರೆದಾಡಲಿಲ್ಲ. ಸ್ನೇಹಿತರಂತೆ ಆಟ ಆಡಿದ, ತನ್ನ ಸ್ನೇಹಿತರ ಜೊತೆ ಕ್ರೀಡೆ ಆಡಿದ. ಯಾರು ಸೋಲ್ತಾರೋ ಅವ್ರ ಹೆಗಲ ಮೇಲೆ ಹೊತ್ಕೊಂಡು ಹೋಗೋದು ಅಂತ ಹೇಳಿದ. ಕೃಷ್ಣ ಸೋತರು ಕೂಡ ಅವ್ರನ್ನೆಲ್ಲ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾನೆ. ಶ್ರೇಷ್ಠ ಯಾರು? ಹಾಗಾದರೆ ಯಾರು ಅರಿಬೋದು? ನಿಜವಾದ ಲೀಲೆಯನ್ನು ಭಗವಂತನ ಅರಿತವನಂದ್ರೆ ಯಾರು ದೊಡ್ಡವನು ಅಂತ ಅರಿಬೋದು. ಇಲ್ಲದಿದ್ದರೆ ಭೌತಿಕದಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಅರಿಲಾದೆ ಹೋಗ್ತಾರೆ. ಅದಕ್ಕೆ ನಾರದ ಮುನಿ ಒಂದು ಬಾರಿ ಹೋಗ್ತಾನೆ. 16,108 ಪತ್ನಿಯರನ್ನು ಸ್ವೀಕಾರ ಮಾಡಿದವನು. ಇವನು ಹೇಗೆ ಲೀಲೆ ನಡೆಸ್ತಾನೆ, ಹೇಗೆ ಒಂದೊಂದು ತರನಾಗಿರ್ತಕ್ಕಂಥ ಲೀಲೆಗಳನ್ನು ನಡೆಸ್ತಾನೆ. ನಮ್ಮ ಭೌತಿಕದಲ್ಲಿ ಒಂದೇ ಕಟ್ಕೊಂಡಿದ್ದಕ್ಕೆ ಹೆಣ್ಣನ್ನು ಕಟ್ಕೊಂಡಿದ್ದೆ ಸಾಕಪ್ಪ ಸಾಕು, ಬಿಟ್ಟು ಹೋಗ್ಬಿಟ್ರೆ ಸಾಕು ನನಗೆ ಅಂತನ್ನೋ ಪರಿಸ್ಥಿತಿ ಬರುತ್ತೆ. ಯಾಕೆಂದರೆ ಇಲ್ಲಿ ನಾವು ಏನು ಗೊತ್ತಾ? ಪ್ರೀತಿ ಪ್ರೇಮ. ಐ ಲವ್ ಯು, ಐ ಲವ್ ಯು. ಏನು ಲವ್ ಯು? ನೀನು ಹೆಂಗಿದೆಯಾ ಲವ್ ಯು, ನಿನ್ನ ರೂಪ ಇದೆಯಾ ಲವ್ ಮಾಡ್ತಿದ್ದೀನಿ ಅಷ್ಟೇ. ಪ್ರೀತಿ ಅನ್ನೋದು ಏನಿಲ್ಲ, ಇಲ್ಲ ಕಾಮನೆ. ನಿನ್ನ ಅದಲ್ಲಿ ನಿನ್ಗೆ ಸುಖ ಕೊಡೋದು ಯೌವನ ಹೊರಟೋಯ್ತಾ, ಆಯಾ ನೀನು ಸುಮ್ಮನೆ ಯಾಕಾದರೆ ಕಟ್ಕೊಂಡೆ ನಿನ್ನ ಸರ್ ಪರಿಸ್ಥಿತಿ. ಇದು ಪ್ರೀತಿ. ನಿಜವಾದ ಪ್ರೀತಿ ಅಂದರೆ ಏನು ಗೊತ್ತಾ? ಭಗವಂತನಲ್ಲಿ ಯಾರು ಪ್ರೀತಿಯನ್ನು ಸ್ವೀಕಾರ ಮಾಡ್ತಾನೋ, ನಿಷ್ಕಲ್ಮಶವಾಗಿ ಭಕ್ತಿ ಇದೆಯೋ ಎಲ್ಲರನ್ನೂ ಪ್ರೀತಿ ಮಾಡು. ಅಂಥ ವ್ಯಕ್ತಿ ಸಂಘ ಮಾಡಿದರೆ ಸಾಕು, ನಾವು ಪ್ರತಿಯೊಂದು ಭೌತಿಕದ ಕಾಮನೆಗಳನ್ನು ಮುಕ್ತರಾಗ್ಬೋದು. ಅದಕ್ಕೆ ಗುರುಗಳ ಮುಖಾಂತರ ಹೋಗೋದು. ಗುರುಗಳು ಅಷ್ಟು ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿಯನ್ನು ಹೊಂದಿದ್ದಾರೆ. ಅವರ ಮುಖಾಂತರ ಹೋಗಿದ್ದೇ ಆಗಿದ್ರೆ ಭಗವಂತ ಬೇಗನೆ ನಮ್ಮನ್ನು ಸ್ವೀಕಾರ ಮಾಡ್ತಾನೆ. ಅಂಥ ಕಾಮವನ್ನು ಕಳ್ಕೊಳ್ಳೋಕ್ಕಾಗಿ ಮನುಷ್ಯ ಜನ್ಮವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಅಂಥವನ್ನು ಅರಿತುಕೊಂಡು ನಿಜವಾದದರಲ್ಲೇ ನಾವು ತೊಡಗಿಸ್ಬೇಕು. ಅದಕ್ಕೋಸ್ಕರನೇ ಭಗವದ್ಗೀತೆಗೆ ಕೃಷ್ಣ ಹೇಳೋದು, ಮನಸ್ಸಿನ ಜೊತೆ ಈ ಸುತ್ತಲೂ 5 ಇಂದ್ರಿಯಗಳಿರುತ್ತೆ. ಮನಸ್ಸಿನ ಜೊತೆ ಏನಿರುತ್ತೆ? ಶ್ರವಣ, ನೋಟ, ನಾಲಿಗೆ, ಘ್ರಾಣೇಂದ್ರಿಯ ಮತ್ತು ಸ್ಪರ್ಶ. ಇವು 5 ನೀನು ಯಾವ ರೀತಿ ತೊಡಗಿಸ್ತಾ ಇದೆಯಾ? ನಾನು ಭೌತಿಕದಲ್ಲಿ ನನ್ನ ಇಂದ್ರಿಯಗಳನ್ನ ತೃಪ್ತಿಪಡಿಸಲಿಕ್ಕೆ ನೋಡ್ತಾ ಇದ್ದೀನಾ? ನೀನು ಇಂದ್ರಿಯ ಭೋಗಿ. ನೀನು ಯಾವುದೋ ಇದನ್ನೇ ನಾನು ಕೃಷ್ಣನಿಗೆ ಹೋಗಿ ನಾನು ಸಮರ್ಪಿಸಿದ್ದಾನ? ಭಕ್ತ ನೀನು.
ಎಲ್ಲದರಿಂದ ಮುಕ್ತನಾಗಿ ಬರಬಹುದು. ಎಲ್ಲ ಸಮಸ್ಯೆಗಳಿಂದ ಅವನ್ನೆಲ್ಲವನ್ನು ಪರಿಹಾರ ಮಾಡಲಿಕ್ಕೆ ಅವ್ನು ಗೊತ್ತಿರುತ್ತೆ. ಅವನು ದೊಡ್ಡವಾಗಿ ನೆಲೆ ನಿಂತ್ಕೊಂಡಿರ್ತಾನೆ. ಪ್ರೀತಿ ಅಂದ್ರೇನು, ಕಾಮ ಅಂದ್ರೇನು, ಇದ್ರ ವ್ಯತ್ಯಾಸ ತಿಳ್ಕೊಂಡಿರ್ತಾನೆ. ಇದಕ್ಕೆ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಯಾವಾಗ ಗಂಭೀರವಾಗಿ ನಾವು ಇದನ್ನು ಓದುತ್ತೀವೋ ಆವಾಗ ನಾವು ಇದರಿಂದ ಪಾರಾಗ್ಬೋದು. ಅದಕ್ಕೆ ಜ್ಞಾನವನ್ನು ಮೊದಲು ಚೆನ್ನಾಗಿ ತಿಳ್ಕೊಳ್ಬೇಕು. ಕೃಷ್ಣ ಏನು ಹೇಳ್ತಾನೆ ಭಗವದ್ಗೀತೆಯಲ್ಲಿ? ಹಾಗಾದರೆ ಪ್ರೇಮ ಅಂದ್ರೇನು, ಕಾಮ ಅಂದ್ರೇನು, ಹಾಗ ಮೋಹ ಅಂದ್ರೇನು, ಯಾಕೆ ನನ್ನಲ್ಲಿದೆ, ಹಾಗಾದರೆ ಏನು, ಹಾಗಾದರೆ ಕೃಷ್ಣನಲ್ಲಿ ಇದನ್ನು ಹೇಗೆ ಪರಿವರ್ತಿಸೋದು, ಅವನಿಗೆ ನನಗೇನು ಸಂಬಂಧವಿದೆ, ಇದನ್ನು ತಿಳ್ಕೊಂಡಾಗ ಒಂದು ಜೀವನದಲ್ಲಿ ಒಂದು ಮಹತ್ವ ಬರುತ್ತೆ. ಆವಾಗ ಸುಖವಾದ ಜೀವನವನ್ನು ನಡೆಸಲಿಕ್ಕೆ ತುಂಬ ನಮಗೆ ಒಂದು ಅವಕಾಶವನ್ನು ಕೊಡೋದು. ಅದಕ್ಕೋಸ್ಕರ ಭಗವಂತ ಯಾವಾಗಲೂ ಮಾಡೋದಂತೇನಿದ್ರೆ ಪ್ರೀತಿ. ಅದಕ್ಕೆ ಎಲ್ಲರೂ ಕೂಡ ಪ್ರೀತಿ ತೋರಿಸ್ತಾರೆ. ಎಲ್ಲರೂ ಕೂಡ ಅವನಿಗೆ ಯಜಮಾನ ಅಂತ ಹೊಗಳ್ತಾರೆ. ಭಗವಂತನಿಗೆ ಇಷ್ಟ ಅಲ್ಲ, ಎಲ್ಲರೂ ಬಂದು ಹೊಗಳೋರಪ್ಪ, ನನಗೆ ಬೈಯೋರು ಯಾರು, ನನಗೆ ಬೈಯೋರು ಯಾರು? ಅದಕ್ಕೆ ಗೋಪಿಯರನ್ನು ಸ್ವೀಕಾರ ಮಾಡ್ತಾನೆ. ಗೋಪಿಯರು ಏನು ಮಾಡ್ತಾನೆ? ಅರೇ ಜೂಟ ಕೈಂಕ ನೈತನಕ ಹೆಚ್ಚಲ್ ಹಟ್ ಕರ್ಕೊಂಡು ನೀನು ಅವಿವೇಕಿ, ನೀನೊಬ್ಬನು ಬಂದ ಲಂಪಟ, ನೀನು ಹುಡುಗಿ ಲಂಪಟ, ತಗೊಂಡು ಹೋಗು, ನೀನು ಬೆಣ್ಣೆ ಕಳ್ಳ, ನೀನು ಅಂಥವನು ಇಂಥವನು ಅಂತ ಬೈತಾ ಇರ್ತಾರೆ, ಬಳ್ಳು ಮುರಿತಾ ಇರ್ತಾರೆ, ಚುಟು ಅಂತ ಇಡೀ ಚಿಕ್ತಾ ಇರ್ತಾರೆ. ಆದರೂ ಕೂಡ ಕೃಷ್ಣ ಎಂಜಾಯ್ ಮಾಡ್ತಿರ್ತಾನೆ, ಆನಂದವಾಗ್ತಾನೆ. ಯಾವಾಗ ಅರ್ಜುನ ಬಂದು ನಿಂತ್ಕೊಂಡು, ಕೃಷ್ಣ ನಾನು ಯಾರ ಜೊತೆ ಯುದ್ಧ ಮಾಡಬೇಕು ಅಲ್ಲಿ ಹೋಗಿ ರಥವನ್ನು ನಿಲ್ಲಿಸು ಅಂತ ಹೇಳ್ತಾನೆ. ಆಯಿತು ಅಂತ ನಿಲ್ಲಿಸ್ತಾನೆ ಆಜ್ಞಾ. ವಸುದೇವ ಯಾರು ನಾನು ಹೋರಾಡಬೇಕಾಗಿದ್ದು ಅಲ್ಲಿ ನಿಲ್ಲಿಸು ಅಂದರೆ ಎಸ್ ಓಕೆ, ಆಜ್ಞೆಗಳ ಕೊಡುವ ಭಕ್ತನಾಗಿರಬೇಕು ನನಗೆ ಅಂತ ಕೃಷ್ಣ ಹೇಳ್ತಾನೆ. ಅವನು ದಿವ್ಯ ಲೀಲೆಗಳದು. ಅದನ್ನ ಯಾರು ಅರಿತಾರೋ ಇದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೇನಿದೆಲ್ಲ ತಾನೆಲ್ಲ ಹೊರಟೋಗ್ತಾರೆ. ನಮ್ಮಲ್ಲಿ ಆಸೆ ಜಾಸ್ತಿ ಇದೆ, ಕಾಮನೆಗಳು ಜಾಸ್ತಿ ಇದೆ, ಏನು ತೊಂದರೆ ಇಲ್ಲ. ಅದಕ್ಕೂ ಒಂದು ನಾವು ಹಿಂದಿನ ಜನ್ಮದಲ್ಲಿ ಎಷ್ಟೋ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಇವೇನೋ ಮನಸ್ಸು, ನಮ್ಮ ಈ 5 ಪಂಚೇಂದ್ರಿಯಗಳನ್ನು ನಾನು ಹೇಳಿದ್ನಲ್ಲ, ಈ ಇಂದ್ರಿಯಗಳಿಂದ ನಾವೇನೇನು ಮಾಡ್ತೇವೋ ಮನಸ್ಸು, ಬುದ್ಧಿ, ಅಹಂಕಾರ ಈ ಆತ್ಮ ಜೊತೆ ಬೆನ್ನತ್ತಾ ಇರುತ್ತೆ. ನಾವಿವನು ಶುದ್ಧಿ ಮಾಡ್ಕೊಳ್ಳಿಲ್ವೋ ಮುಂದಿನ ಜನ್ಮದಲ್ಲಿ ಅದೇ ಮತ್ತದು ಬೆನ್ನತ್ತಿ ಬರುತ್ತೆ. ನೀನು ಹಿಂದಗಡೆ ಏನೋ ಅದನ್ನು ಮಾಡಿದೆಯಲ್ಲೋ ಅದನ್ನೇ ಕ್ಯಾರಿ ಮಾಡೋದು, ಅದು ತೊಗೊಂಡು ಬಂದಿದೆ. ಇವಾಗ ಈ ಮನುಷ್ಯ ಜನ್ಮದಲ್ಲಿ ಸಿಕ್ಕಿದೆ, ಇದನ್ನು ಶುದ್ಧಿ ಮಾಡ್ಕೋ. ಮನಸ್ಸು, ಬುದ್ಧಿ ಮತ್ತು ಅಹಂಕಾರವನ್ನು ಶುದ್ಧಿ ಮಾಡ್ಕೋ. ಅಹಂಕಾರವನ್ನು ಬಿಡಲಿಕ್ಕಾಗೋದಿಲ್ಲ. ನಾನು ಒಂದು ಆತ್ಮ, ಎಸ್. ನಾನೊಬ್ಬ ಭಕ್ತ, ಎಸ್ ಹೌದು. ಯಾರಿಗೆ? ಕೃಷ್ಣನಿಗೆ. ಅಹಂಕಾರ ಇದ್ದೇ ಇದೆ, ಅದು ದುರಹಂಕಾರ ಇರಬಾರ್ದು. ಭೌತಿಕದಲ್ಲಿ ನನ್ನ ಸ್ಥಾನವನ್ನು ನಾನು ತಗೊಳ್ತಾ ಇದ್ದೀನಿ, ಆ ಸ್ಥಾನವನ್ನು ತ್ಯಜಿಸಿ ಕೃಷ್ಣನ ಜೊತೆಗೆ ನಾವು ಸಂಘವನ್ನು ಮಾಡಬೇಕು. ಕೃಷ್ಣನ ಬಗ್ಗೆ ಓದಬೇಕು. ಎಲ್ಲರೂ ಚೆನ್ನಾಗಿ ಜಪ ಮಾಡ್ತೀವೋ ನಾವು, ಚೆನ್ನಾಗಿ ಮಾಡ್ತೀವೋ ಕೇಳ್ತೀವೋ ಗೊತ್ತಿಲ್ಲ, ಸುಮ್ಮನೆ ಜಪ ಮಾಲೆ ಹಿಡಿದಿರುತ್ತೆ, ಓಡ್ತಾ ಇರುತ್ತೆ, ಎಲ್ಲೆಲ್ಲೋ ವಿಚಾರ ಮಾಡ್ತಿರ್ತೀವಿ. ಸೊ ಬೇಗ ಶುದ್ಧಿ ಆಗೋದಿಲ್ಲ. ಯಾವಾಗ ಮಂತ್ರವನ್ನು ನಾವು ಕೇಳ್ತಾ ಹೋದಾಗ, ಯಾವಾಗ ಅದನ್ನು ಜ್ಞಾನವನ್ನು ನಾವು ಓದಬೇಕಾಗಿದ್ರೆ 1 hour ಓದಬೇಕು ಅಂತ ತೊಗೊಳ್ತೀವಿ. ಅದನ್ನು ಗಂಭೀರವಾಗಿ ಯಾವಾಗ ಓದಿದಾಗ ಎಲ್ಲ ಭೌತಿಕದ ಕಶ್ಮಲತೆ ನಿಂತಾನೆ ಹೊರಟೋಗುತ್ತೆ. ನಿಜವಾದ ಪ್ರೇಮವನ್ನು ನಾವು ತೊಗೊಳ್ಬೋದು. ಆವಾಗ ಜೀವನವನ್ನು ಯಾವಾಗ ಹೇಗೆ ನೀರಿನ ಮೇಲೆ ಹಡಗು ಹೋಗ್ತಾ ಇರುತ್ತಲ್ಲೋ ಯಾವುದೇ ತೊಂದರೆ ಇಲ್ಲ, ಜೀವನ ಆ ರೀತಿ ಹೋಗುತ್ತೆ. ಇದು ಆಧ್ಯಾತ್ಮಿಕ ಜೀವನ. ಅದಕ್ಕೋಸ್ಕರ ಭಗವಂತ ನನ್ನನ್ನು ಶಿಕ್ಷಿಸುವನೊಬ್ಬ ವ್ಯಕ್ತಿ ಬೇಕು ನನಗಂದಾಗ ಭಕ್ತರನ್ನು ಆಯ್ಕೆ ಮಾಡ್ಕೊಳ್ತಾನೆ. ಭಕ್ತರು ಎಂಥ ಭಕ್ತರು? ನಿಷ್ಕಲ್ಮಶವಾಗಿರಬೇಕು. ಯಾರು ಹೃದಯದಲ್ಲಿ ಒಂದು ಆಸೆಯು, ಭೌತಿಕದ ಆಸೆ ಇಲ್ವೋ ಅಂಥ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ತಾನೆ, ಶುದ್ಧ ಭಕ್ತರನ್ನು ಆಯ್ಕೆ ಮಾಡ್ಕೊಳ್ತಾನೆ. ಆವಾಗ ಭಗವಂತನ ಜೊತೆ ಆಟ ಆಡ್ಬೋದು, ಕೇಳ್ಬೋದು, ಅವನ ನೋಡ್ಬೋದು, ನೇರವಾಗಿ ದರ್ಶನ ಮಾಡ್ಬೋದು. ಅಂಥ ಒಂದು ಅವಕಾಶವನ್ನು ಈ ಭಾಗವತಂ ಕೊಡುತ್ತೆ. ಅದಕ್ಕಾಗಿ ಪ್ರಭುಪಾದ ನಮಗೆ ಕೊಟ್ಟಿದ್ದಾರೆ ಇಸ್ಕಾನ್. ಈ ಪ್ರೇಮವನ್ನು ಹಂಚೋದು, ಪ್ರೇಮವನ್ನು, ಅದನ್ನು ಕಾಮವನ್ನು ನೀನು ಪ್ರೇಮವನ್ನಾಗಿ ಪರಿವರ್ತನೆ ಮಾಡ್ಬೋದು. ಆದರೆ ನಿಜವಾದ ಭೌತಿಕದಲ್ಲಿ ಅದು ಕಾಮ, ಆದರೆ ಆಧ್ಯಾತ್ಮಿಕ ಲೋಕದಲ್ಲಿ ಪ್ರೇಮ ಅದು ಏನಾಗಿದೆ? ಅದರ ನೆರಳು ಬಿದ್ದು ಕಾಮವಾಗಿ ಪರಿವರ್ತನೆ ಆಗಿದೆ. ಯಾಕೆಂದರೆ ಕೃಷ್ಣನನ್ನು ಮರಿತಿರುವುದಕ್ಕೆ, ನಿಜವಾದ ಧರ್ಮವನ್ನು ಮರಿತಿರೋದಕ್ಕೆ, ನಿಜವಾದ ಒಂದು ವ್ಯಕ್ತಿತ್ವವನ್ನು, ನನ್ನ ಸ್ವರೂಪವನ್ನು ನಾನು ಮರಿತಿರೋದಕ್ಕೆ ಅದು ಕಾಮವಾಗಿ ಪರಿವರ್ತನೆ ಆಗುತ್ತೆ. ನಿನ್ನ ಕೃಷ್ಣನ ಸೇವೆ ನೀನು ಮಾಡಲಿಲ್ಲೋ, ಇಲ್ಲಾದರೆ ಇನ್ನೊಂದು ಯಾವುದಾದ್ರೂ ನಾಯಿಗೆ ಸೇವೆ ಮಾಡಬೇಕಾಗತ್ತೆ. ಕೃಷ್ಣನಿಗೆ ಸೇವೆ ಮಾಡಬೇಕು, ನಾಯಿ ಮತ್ತು ಪ್ರಾಣಿಗಳಿಗೆ ಸೇವೆ ಮಾಡಬೇಕು, ನಿರ್ಧಾರ ನಿನ್ನದು. ಕೃಷ್ಣ ಯಾವುದಕ್ಕೂ ಹೇಳಿಲ್ಲ ಇದನ್ನೇ ನೀನು ಮಾಡಬೇಕು ಅಂತ. ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಪಾಪ, ಯಾವುದು ಪುಣ್ಯ ಅಂತ ಹೇಳ್ತಾನೆ ಕೃಷ್ಣ. ಆಮೇಲೆ ಕೊನೆಗೆ ಏನು ಹೇಳ್ತಾನೆ? ಯಥೇಚ್ಛಸಿತ ತಾಗುರು, ನಿನಗೆ ತಿಳಿದು ಹಾಗೆ ಮಾಡು ಅರ್ಜುನ ನೀನು. ಆದರೆ 64 ಕೋಟಿ ಜನ ಏನು ಇಲ್ಲಿ ನಿಂತ್ಕೊಂಡಿದ್ದಾರೆ ಯುದ್ಧಕ್ಕೆ, ಅವ್ರು ಯಾರು ಕೂಡ ಮನೆಗೆ ಹೋಗೋದಿಲ್ಲ. ನನ್ನ ನಿರ್ಧಾರದಿಂದ ಅವರೆಲ್ಲರೂ ಆಯುಷ್ಯ ನಾನು ಕ್ಷೀಣಿಸಿಬಿಟ್ಟಿದ್ದೆ, ಅದರ ಹೆಸರು ನೀನು ತಗೋ. ಅದಕ್ಕೋಸ್ಕರ ಈ ಭೌತಿಕದಲ್ಲಿ ನಾವೇನು ಮಾಡ್ತೀವೋ ಎಲ್ಲವೂ ಕೂಡ ಭಗವಂತನೇ ಮಾಡ್ತೀವಿ. ಪ್ರಕೃತಿ ಕ್ರಿಯಮಾಣೆ ಗುಣಕರ್ಮಾಣೆ ಸರ್ವಶ ಅಹಂಕಾರ ವಿಮೂಢ ಆತ್ಮ ಕರ್ತಾಹಂ ಮಿತಿ ಮನ್ಯತೆ. ನಿಜವಾಗಲೂ ಎಲ್ಲ ಕಾರ್ಯಗಳನ್ನು ಮಾಡ್ತಿರೋದು ತ್ರಿಗುಣಗಳೇ, ಅದರ ಅಹಂಕಾರದಿಂದ ವಿಮೂಢನಾದವನು ನಾನೇ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಅಂತ ಇದು ಮಾಯ, ಇದು ಅಜ್ಞಾನ. ಈ
ಅಜ್ಞಾನವನ್ನು ಹೋಲಿಕೆ ಜ್ಞಾನವನ್ನು ನಿಜವಾದ ದೇವೋತ್ತಮ ಪರಮಪುರುಷನ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವು ತಿಳ್ಕೊಳ್ತೇವೋ ಅಜ್ಞಾನ ಮಾಯವಾಗುತ್ತೆ, ನಿಜವಾದ ಪ್ರೇಮ ಬರುತ್ತೆ. ಯಾವುದು ಇನ್ನೊಬ್ಬರ ಬಗ್ಗೆ ನಾವು ಹೀಯಾಳಿಸೋದಾಗಲಿ, ಇನ್ನೊಬ್ಬರಿಗೆ ಮಾತಾಡೋದಾಗಲಿ, ಇನ್ನೊಬ್ಬರಿಗೆ ಇವ್ರು ಹಿಂಗೆ ಅವ್ರು ಹಾಗೆ, ಎಷ್ಟೆಷ್ಟು ನೀವು ಈ ಥರ ಜೀವನದಲ್ಲಿ ನೀವು ಈ ಥರ ಭಾವನೆಗಳನ್ನು ಹೊಂದಿದಿರಲೋ ಆಧ್ಯಾತ್ಮಿಕವಾಗಿ ಇನ್ನೊಂದು 10 ವರ್ಷ 10 ಜನ್ಮ ಹೋದರೂ ಕೂಡ ಸುಧಾರಿಸೋದಿಲ್ಲ. ಎಲ್ಲರೂ ಭಗವಂತನ ಅಂಶಗಳೇ, ಅದರದೇ ಆಗಿರತಕ್ಕಂಥ ವಿಚಾರಗಳು ಕಾಮನೆಗಳು ಇದೆ. ಆದರೆ ಭಕ್ತಿ ಸೇವೆಯಲ್ಲಿ ತೊಡಗೋದರಿಂದ ಮಾತ್ರ ಹೋಗುತ್ತೆ ಅಂತ ಯಾರು ಅರಿತಾರೋ ಬೇಗ ಪ್ಯೂರ್ ಮಾಡ್ತಾನೆ. ಯಾರು ಭಗವಂತನ ಜೊತೆ ಮುಂದೆ ಹೋಗಲಿಕ್ಕೆ ಬರ್ತಾನೋ, ಅರಿಲಿಕ್ಕೆ ಬರ್ತಾನೋ, ಏತ ಮಾಂ ಪ್ರಪದತೆ ಸ್ಥಾತಜ ಭಜಾಮಹಂ, ನೀನು ಹೇಗೆ ನನ್ನ ಮುಂದೆ ಬರ್ತೀಯೋ ನಾನು ನನಗೆ ಮಾರ್ಗವನ್ನು ನಾನು ತೋರಿಸ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಮಾರ್ಗವನ್ನು ಕದಲಿಸೋದಿಲ್ಲ ಭಗವಂತ ಇನ್ನೂ ಪ್ರೀತಿ ಮಾಡ್ತಾನೆ. ನೀನು ಮುಂದೆ ಬರ್ತಾ ಇದೆಯಾ ಅಂದರೆ ಇನ್ನೂ ಮಾರ್ಗವನ್ನು ತೋರಿಸ್ತಾನೆ. ಆದರೆ ನಾವು ಇನ್ನೊಬ್ಬರು ಮುಂದೆ ಹೋಗ್ತಾ ಇದ್ದರೆ ಮಾರ್ಗ ತಪ್ಪಿಸ್ತೇವೆ ನಾವು. ಅದಕ್ಕಾಗಿ ಇದೇ ಜನ್ಮದಲ್ಲಿ ಹುಟ್ಟು ಸಾವು ಮುಪ್ಪು ರೋಗವನ್ನು ಎದುರಿಸ್ತಾ ಪುನರಪಿ ಜನನ ಪುನರಪಿ ಮರಣವನ್ನು ತಗೋತಾ ಇದ್ದೆ. ಇಂಥ ಭೇದ ಅಭೇದಗಳನ್ನು ಮಾಡೋದ್ರಿಂದ ನಿಜವಾದ ಪ್ರೀತಿ ನಮಗೆ ಕೆಟ್ಟದ್ದನ್ನೇ ಮಾಡಲಿ, ಆದರೆ ನಾವು ಒಳಿತನ್ನೇ ಬಯಸಬೇಕು. ಅದು ನಿಜವಾದ ಭಾಗವತ ಧರ್ಮ, ಅದು ಭಾಗವತ ಧರ್ಮ ಹೇಳುತ್ತೆ. ಹಾಗಿರೋದ್ರಿಂದ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿಯನ್ನು ನಾವು ಇಟ್ಕೊಳ್ಳೋದ್ರಿಂದ ನಾವೆಲ್ಲ ರೀತಿಯಿಂದ ಭವಬಂಧನಗಳ ಭೌತಿಕದಿಂದ ಮುಕ್ತರಾಗ್ತೀವಿ. ಅಂಥ ಭಕ್ತನನ್ನು ವರ್ಣನೆಯನ್ನು ಮಾಡಲಿಕ್ಕೂ ತುಂಬ ಕಷ್ಟ ಆಗುತ್ತೆ. ಭಕ್ತನನ್ನು ಎಂಥವನಿದ್ದಾನೆ ಆ ಭಕ್ತನನ್ನು ಅರಿಯಲಿಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ಪರೀಕ್ಷಿತ ಮಹಾರಾಜನಿಗೆ ಶುಕಮುನಿಗಳು ಹೇಳ್ತಾರೆ, ತಸ್ಯಾನುಚರಿತ ಉಪರಿಷ್ಟ ಧರಿಷ್ಯತೆ ಯಸ್ಯ ಭಗವಾನ್ ಸ್ವಯಂಮುಖಿ ಮುಖಿಲ ಜಗದ್ಗುರು ನಾರಾಯಣೋ ದ್ವಾರಿ ಗದಾ ಪಾಣಿರವತಿಷ್ಠೆ ನಿಜ ಜನಾನು ಕಂಪಿತ ಹೃದಯೋ ಏನಾಂಗುಷ್ಟೇನ ಪದಾ ದಶಕಂದರೋ ಯಜನಾಯುತ ಯಾಯುತಂ ದಿಗ್ವಿಜಯಂ ಉಚ್ಚಾಟಿತ ಅಂತ ಹೇಳ್ತಾನೆ. ಅಂದರೆ ಶುಕಮನಿಗೆ ಹೇಳ್ತಾ ಎಂದರೆ, ನನ್ನ ಪ್ರೀತಿಯ ದೊರೆಯೇ ಬಲಿ ಮಹಾರಾಜನ ಚರಿತ್ರೆಯ ನಾನು ಹೇಗೆ ಕೊಂಡಾಡಲಿ? 3 ಲೋಕಗಳ ಒಡೆಯರು ಭಕ್ತಾನುಕಂಪಿಯೂ ಆದ ದೇವೋತ್ತಮ ಪರಮಪುರುಷನು ಗದಾಪಾಣಿಯಾಗಿ ಬಲಿ ಮಹಾರಾಜನ ಬಾಗಿಲಲ್ಲಿ ನಿಂತಿದ್ದಾನೆ. ರಾಕ್ಷಸ ವೀರನಾದ ರಾವಣನು ಬಲಿ ಮಹಾರಾಜನ ಮೇಲೆ ವಿಜಯ ಸಾಧಿಸಲು ಬಂದಾಗ ವಾಮನ ದೇವನು ತನ್ನ ಹೆಬ್ಬೆರಳಿನಿಂದ ಅವನನ್ನು 80,000 ಮೈಲಿ ಆಚೆ ಒತ್ತೋಡಿಸಿದನು. ಬಲಿ ಮಹಾರಾಜನ ಚಾರಿತ್ರ್ಯ ಮತ್ತು ಚಟುವಟಿಕೆ ನಾನು ಮುಂದೆ ಶ್ರೀಮದ್ ಭಾಗವತ 8ನೇ ಸ್ಕಂದದಲ್ಲಿ ವಿವರಿಸುವೆ ಅಂತ ಹೇಳ್ತಾನೆ. ಏನು ಮಾಡ್ತಾನೆ ಬಲಿ ಮಹಾರಾಜ? ಏನು ಮಾಡ್ತಾನೆ? ಅವನು 3 ಹೆಜ್ಜೆಗಳನ್ನು ನಾನು ಕೊಡ್ತೀನಿ ಅಂತ ದಾರಿ ಏರಿದ್ದಾನೆ. ಅಲ್ಲಿ ನಿಮಗೆಲ್ಲ ಕತೆ ಗೊತ್ತು. ಶುಕ್ರಾಚಾರ್ಯ ಬರ್ತಾರೆ, ಬೇಡ ಅಂತ ಹೇಳ್ತಾನೆ. ಆದಮೇಲೆ ಹೇಳ್ತೀನಿ ನನ್ನ ಗುರುನೆಲ್ಲ ಅಂತ ತಿರಸ್ಕಾರ ಮಾಡ್ತಾನೆ. ಗುರುನ ಯಾವಾಗಲೂ ತಿರಸ್ಕಾರ ಮಾಡಬಾರ್ದು, ತಿರಸ್ಕಾರ ಮಾಡ್ತಾನೆ. ಕೊನೆಗೆ ಕಮಂಡಲಿನಿಂದ ಆಚಮನ ಮಾಡಿಕೊಂಡು ಹೇಳ್ಕೊಂಡು ಅದನ್ನು ಹೇಳ್ತಾ ಇದನ್ನು ಪ್ರಮಾಣ ಮಾಡಲಿಕ್ಕೆ ಹೋಗ್ತಾನೆ. ಅಲ್ಲಿ ಜೇನು ನೊಣವಾಗಿ ಬರ್ತಾನೆ. ಅಲ್ಲಿ ಅವನಿಗೆ ಒಂದು ಕಟ್ಟಿಯಿಂದ ತಿವಿಕಿ ಅವನನ್ನು ಕುರುಡನನ್ನಾಗಿ ಮಾಡ್ತಾನೆ ಒಂದು ಕಣ್ಣಿಂದ. ಹೀಗೆ ಎಲ್ಲವನ್ನೂ ತಗೊಂಡು ಇದು ಮಾಡಿದಾಗ ಬಲಿ ಮಹಾರಾಜನಿಗೆ ಹೇಳ್ತಾರೆ, ಮೂರ್ಖ 3 ಹೆಜ್ಜೆಯನ್ನು ಕೊಡು. ಇಡೀ ಬ್ರಹ್ಮಾಂಡವನ್ನು ಇಡೀ ಊರ್ಧ್ವಲೋಕವನ್ನು ಎಲ್ಲದರಲ್ಲೂ ಒಂದೇ ಹೆಜ್ಜೆಯಲ್ಲಿ ಆವರಿಸ್ತಾನೆ. ಅಗಾಧವಾಗಿ ಅವನು ಬೆಳಿತಾನೆ ಭಗವಂತ. ಈ ಊರ್ಧ್ವಲೋಕವನ್ನು ಮರ್ತ್ಯಲೋಕವನ್ನು ಎಲ್ಲದರಲ್ಲೂ ಕೂಡ ಅವನು ಒಂದು ಹೆಜ್ಜೆಯಲ್ಲಿ ತಗೊಳ್ತಾನೆ. ಹೇ ಮೂರ್ಖ, ಇನ್ನೊಂದು ಹೆಜ್ಜೆ ಇರಲಿ ಅಂದರೆ ನನ್ನ ತಲೆ ಮೇಲೆ ಇಡು ಅಂತ ಹೇಳ್ತಾನೆ. ಸರ್ವ ಸಮರ್ಪಿತನಾಗ್ತಾನೆ, ಸರ್ವವನ್ನು ವಿಷ್ಣುಗೆ ಅರ್ಪಿಸ್ತಾನೆ. ಸೊ ಅದಕ್ಕೆ ಏನು ಹೇಳ್ತಾನೆ, ನೀನು ಇಂದ್ರಲೋಕವನ್ನು ಪಡಿಬೇಕು, ಇದನ್ನು ಪಡಿಬೇಕು ಅಂತಿದೆಯಲ್ಲಪ್ಪ, ನೀನು ಹೋಗು ಪಾತಾಳ ಲೋಕದಲ್ಲಿ ಹೋಗು. ಇನ್ನೂ ಸೇವಕನಾಗಿ ನಿಂತಿದ್ದಾನೆ ವಾಮನ ದೇವ. ಅವನಿಗೆ ಹೇಳಿದ್ದಾನೆ, ಅಲ್ಲಿ ಯಾವಾಗ ಸಾವು ಬರುತ್ತೋ ಗೊತ್ತಿಲ್ಲ. ಪಾತಾಳ ಲೋಕದಲ್ಲಿ ಅಲ್ಲೇನೋ ತುಂಬ ಇಂದ್ರಲೋಕದಲ್ಲಿ ಎಷ್ಟು ಅದರ 1000 ಪಟ್ಟು ನಿನಗೆ ನಾನು ಸುಖ ಸವಲತ್ತುಗಳನ್ನು ಕೊಡ್ತೀನಿ. ಆದರೆ ಅಲ್ಲಿ ಯಾವಾಗ ಸಾವು ಬರುತ್ತೋ ಗೊತ್ತಿಲ್ಲ. ಪಾತಾಳ ಲೋಕದಲ್ಲಿ ಸಾವು ಯಾವಾಗ ಬಂದಿರುತ್ತೋ ಗೊತ್ತಿಲ್ಲ. ಯಾರು ರಾಕ್ಷಸರು ಬಂದು ದಾಳಿ ಮಾಡ್ತಾರೋ ಗೊತ್ತಿಲ್ಲ. ಅದರಲ್ಲಿ ಅವನು ಮಾತು ಕೊಡ್ತಾನೆ, ನಿನ್ನ ಸೇವಕನಾಗಿ ನಾನು ಇರ್ತೇನೆ. ಅಲ್ಲಿ ರಾವಣ ಯುದ್ಧ ಸಾರ್ತಾನೆ. ಅವನನ್ನು ಸಂಹಾರ ಮಾಡಲಿಕ್ಕೆ ಹೋಗ್ತಾನೆ. ಕೇವಲ ಒಂದು ಹೆಬ್ಬೆರಳಿನಿಂದ ಅವನಿಗೆ ತಿವಿಕಿದ್ದಕ್ಕೆ 80,000 ಮೈಲು ಬೀಳ್ತಾನೆ. 1 ಮೈಲಿ ಅಂದರೆ ಎಷ್ಟು? 1.6 ಕಿಲೋಮೀಟರ್ ಲೆಕ್ಕ ಹಾಕಿ 80,000 ಮೈಲು ಹೋಗಿ ಬಿದ್ದ ಅವನು. ಶಕ್ತಿ ನೋಡಿ ಹೇಗಿದೆ. ಬರೀ ಹೆಬ್ಬೆರಳು ಅಷ್ಟೇ ಟಚ್ ಮಾಡ್ತಾನೆ. ಅದಕ್ಕೆ ಹಿರಣ್ಯಕಶಿಪು ಯಾವಾಗಲೂ ಹೇಳ್ತಿರ್ತಾನೆ ನಾರದ ಮುನಿಗೆ, ನಾನು ಅವನನ್ನು ಸಂಹಾರ ಮಾಡ್ತೀನಿ, ನನ್ನ ಶತ್ರು ಅವನು, ನನ್ನ ತಮ್ಮ ನನ್ನ ಅಣ್ಣನನ್ನು ಅವನು ಸಂಹಾರ ಮಾಡಿದ್ದಾನೆ, ಅವನು ನೋಡ್ತೀನಿ ಅಂತ ಹೇಳ್ತಾನೆ. ಯಾವಾಗ ಹಿರಣ್ಯಾಕ್ಷನನ್ನು ಕೊಂದಿರಬೇಕಾಗಿದ್ದರೆ ಅಲ್ಲಿ ಹಂದಿ ರೂಪದಲ್ಲಿ ಭಗವಂತ ಬಂದು ಯುದ್ಧ ಮಾಡಿರ್ತಾನೆ.
ಅವಾಗ ನಾರದ ಮುನಿ ಹೇಳ್ತಾನೆ, ಅಲ್ಲಿ ಮಾಡಬೇಕಾದ್ರೆ ಅವನದೊಂದು ಕಿವಿ ಓಲೆ ಬಿದ್ದಿತ್ತು, ಭಗವಂತಂದು ಕಿವಿ ಓಲೆ ಅಲ್ಲಿ ಬಿದ್ದಿದ್ದನ್ನು ಅವನು ಹೇಳ್ತಾನೆ, ನಾರದ ಮುನಿ ಹೇಳ್ತಾನೆ, ಕಿವಿ ಓಲೆ ಎತ್ತಕ್ಕಾಗತ್ತಾನೆ ಅಂತ ಕೇಳ್ತಾನೆ. ಅದು ಎತ್ತಕ್ಕಾಗೋದಿಲ್ಲ ಅವನು. ಲೆಕ್ಕ ಹಾಕಿ ನೀವು ಎಷ್ಟು ಭಾರ ಇರ್ಬೋದು. ಅಲ್ಲ, ಅವನ ಕಿವಿ ಓಲೆನೇ ನಿನಗೆ ಎತ್ತಕ್ಕಾಗಲ್ಲ, ಅವ್ನು ನೀನು ಸೋಲಿಸ್ತೀಯಾ? ನೋಡಿ ಎಷ್ಟಿದೆ. ನಾರದ ಮುನಿ ಕೇಳ್ತಾನೆ, ಅಲ್ಲಪ್ಪ ಅವನ ಕಿವಿ ಓಲೆನೇ ಎತ್ತಕ್ಕಾಗದವನು, ನೀನು ಏನೋ ಅವನ ಜೊತೆ ಹೋರಾಡ್ತೀಯ ನೀನು? ನಾರದ, ನಾನು ಯಾರು ಅಂತ ತಿಳ್ಕೊ. ಅಲ್ಲ ಕೇಳಿದೆ ಅಷ್ಟೇ. ನಾರದ ಮುನಿ ಗೊತ್ತು, ಭಕ್ತ ಬಡ ಚತುರ. ಏನು ಹೇಳಿ, ಎಲ್ಲರಿಗಿಂತನೂ ಕೃಷ್ಣ ಭಕ್ತ ಚತುರವ. ಕೃಷ್ಣ ಭಕ್ತ ಬಲು ಚತುರ. ಅವನು ಚತುರತೆ ಹೇಳ್ತಾನೆ. ಅಲ್ಲ ಕೇಳಿದೆ ಅಷ್ಟೇ, ಸುಮ್ಮನೆ ಹಂಗೆ ಹೇಳಿದೆ, ನೀನೇನು ಅನ್ಕೊತೀಯೋ ಅಂತ. ಸೊ ಭಗವಂತ ಅಷ್ಟು ಅಗಾಧವಾದವನು, ಅವನನ್ನು ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಅವನ ವಿಶ್ವರೂಪವನ್ನು ತೋರಿಸ್ತಾನೆ ಭಗವಂತ. ಪಾತಾಳ ಲೋಕದಲ್ಲಿ ಅವನ ಪಾದ ಪ್ರಾರಂಭವಾಗುತ್ತೆ, ಅವನು ಊರ್ಧ್ವ ಲೋಕಕ್ಕೆ ಆಕಾಶದವರೆಗೂ ಅವನಿಗೆ ಎದೆ ಕೇವಲ ಅವನಿಗೆ ಸ್ಪರ್ಶವಾಗತ್ತೆ. ಲೆಕ್ಕ ಹಾಕಿ ನೀವು, ಅವನಿಗೇನಾದರೂ ಇಡೀ ವಿಶ್ವದ ಎಲ್ಲ ಫ್ಯಾಕ್ಟ್ರಿಯಲ್ಲೂ ಬಟ್ಟೆಗಳು ಇದ್ದರೂ ಕೂಡ ಅವನು ಪಾದದ ಮೊಣಕಾಲವರೆಗೂ ಹಾಕಲಿಕ್ಕೆ ಆಗೋದಿಲ್ಲ. ನೀನು ಹುಟ್ಟಿನಿಂದ ಸಾವಿವರೆಗೂ ಕೂಡ ಬಟ್ಟೆ ನೇಗ್ತಾ ಇದ್ರೂ ಕೂಡ, ಇಡೀ ವಿಶ್ವದವರು ಕೂಡ ನೇಗ್ತಾ ಇದ್ರು, ಕೇವಲ ಅವನ ಪಾದದ ಹಿಡಿದ ಮೊಣಕಾಲವರೆಗೂ ಹಾಕ್ಲಿಕ್ಕೆ ಆಗಲ್ಲಂತ. ಲೆಕ್ಕ ಹಾಕಿ ಅವನಿಗೆ ಎಷ್ಟು ಊಹಿಸ್ಕೊಳ್ಬೋದಾ ನೀವು? ಆದರೆ ಭಗವಂತ ತುಂಬ ಕರುಣಾಳು. ಅರ್ಚ ವಿಗ್ರಹನಾಗಿ ಗುರು ಹೇಳಿದಾಗ ಬಂದು ನೀನು ಕುತ್ಕೊ, ನೀನು ರೂಪ ತಾಳು ಅಂದರೆ ಸ್ವಯಂವಾಗಿ ತಾಳ್ತಾನೆ. ಎಷ್ಟು ಬೇಕೋ ಅಷ್ಟು ತಾಳ್ತಾನೆ. ನೀನು ಮುದ್ದಾಡಿ ತದ್ದಾಡಿ ನೀನು ಎಷ್ಟು ಡ್ರೆಸ್ ಹಾಕ್ಬೋದು, ಅಭಿಷೇಕ ಮಾಡ್ಬೋದು, ಆಟ ಆಡಿಸ್ಬೋದು, ಉಯ್ಯಾಲ ಸೇವೆ ಮಾಡ್ಬೋದು. ಕೃಷ್ಣ ಆಡಿಸು, ನೀನು ಎಷ್ಟು ಆಡಿಸ್ತೀಯ ಅಂತ ಕೃಷ್ಣ ಬರ್ದು. ಯಾವುದೋ ಗುರುವಿನ ಮೂಲಕ ಅವನು ಬರ್ತಾನೆ. ಗುರು ಹೇಳಿದಾಗ ಕೇಳ್ತಾನೆ, ತಗೋ ನನ್ನ ನೀನು ಆಡಿಸು. ನಿನಗೆ ಅರ್ಹತೆ ಇಲ್ಲ, ನಮಗೆ ಅರ್ಹತೆ ಇಲ್ಲ, ಆದರೆ ಗುರು ನಮಗೆ ಅರ್ಹತೆ ಕೊಟ್ಟಿದ್ದಾನೆ. ಅರ್ಚ ವಿಗ್ರಹವಾಗಿ ನಿನಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ತೊಗೊಳ್ತಾನೆ. ವೃಂದಾವನಕ್ಕೆ ಹೋಗಿ ನೀವು ಏನು ಸೈಜ್ ಬೇಕೋ ಅಲ್ಲಿ ನಿತ್ತಾಗೋರಂಗೆ ಸಿಗ್ತಾರೆ. ನೀನು ಮುದ್ದಾಡಿ ಆಲಿಸಿ ಪಾಲಿಸಿ ಲಾಲಿಸಿದರೂ ಕೂಡ ನಿನ್ನ ಮಗು ಹಾಗೆ ನನ್ನನ್ನು ಪ್ರೀತಿಸುವ ನಿನ್ಗಂತ ಕೃಷ್ಣ ಕೊಡ್ತಾನೆ, ಅವಕಾಶ ಕೊಟ್ಟಿದ್ದಾನೆ. ಇನ್ನೇನಕ್ಕೆ ಬೇಕು? ನನಗೆ ಮಗು ಇಲ್ಲ, ಅದು ಇಲ್ಲ, ಇದಿಲ್ಲ. ಸಮಾಜದ ಬಗ್ಗೆ ನಮಗೇನಕ್ಕೆ ಬೇಕು? ಕೃಷ್ಣ ಬಲರಾಮನೇ ನಿಂತ್ಕೊಂಡಿದ್ದಾನಲ್ಲ, ನಿತ್ತಾಯ ಗೌರಾಂಗರೇ ನಿಂತ್ಕೊಂಡಿದ್ದಾನಲ್ಲ, ಅದೇ ನನ್ನ ಮಕ್ಕಳು ಅಂತ ಆರಾಧಿಸೋಕೊಂಥ ಅವಕಾಶ, ದಿವ್ಯ ಅವಕಾಶವನ್ನು ಭಗವಂತ ಕೊಟ್ಟಿದ್ದಾನೆ ಗುರುವಂತನ ಮಗಳು. ಆನಂದವಾಗಿರ್ಬೋದಲ್ವೇ? ಈ ದೇಹದ ಬಾಂಧವ್ಯವನ್ನು ಕಿತ್ತು ಬಿಸಾಕಿ ಭಗವಂತನ ಜೊತೆ ಪ್ರೇಮ ತಗೊಳ್ಬೋದಲ್ವೇ? ಕೃಷ್ಣ ನನಗೆ ಎಲ್ಲಿಟ್ಟಿದ್ದಾನೋ ಅಲ್ಲೇ ನಾನು ಸುಖವಾಗಿಟ್ಟಿರ್ತಾನೆ. ಕೃಷ್ಣ ನನಗೇನು ಕಷ್ಟಗಳು ಕೊಡಬೇಕು ಅವನು ಆಗಲೇ ನಿರ್ಧಾರ ಮಾಡಿದ್ದಾನೆ. ಕೃಷ್ಣ ಸುಖ ಕೊಡಬೇಕು ಅವನು ನಿರ್ಧಾರ ಮಾಡಿದ್ದಾನೆ. ಇಟ್ಟಾಂಗೋ ಇಡೋ ಹರಿಯೇ ಎನ್ನ ದೊರೆಯೇ ಎನ್ನ ಹರಿಯೇ, ನೀನೆಲ್ಲಿ ಇಡ್ತೀಯೋ ಅಲ್ಲಿ ಹಾಕು. ನೀನು ಹಾಲೆಲ್ಲ ಹಾಕು, ಅಲ್ಲೇ ಮೀನಾಗಿದ್ದು ಓಡಾಡ್ತೀನಿ. ನೀನು ನೀರೆಲ್ಲ ಹಾಕು, ಅಲ್ಲೇ ಇರ್ತೀನಿ. ಎಲ್ಲಾದರೂ ಹಾಕು, ಆ ನೀರಾಗಿ ಆನಂದವಾಗಿರುತ್ತೆ. ಯಾಕೆ ಆನಂದವಾಗಿರ್ಬೋದಲ್ಲ? ದೇಹದ ಆನಂದವನ್ನು ಬಯಸ್ತಾ ಇದ್ದೀವಿ, ಅದಕ್ಕಾಗಿ ನಮಗೆ ಆನಂದ ಸಿಗ್ತಾ ಇದೆ. ನಿಜವಾದ ಆತ್ಮದ ಆನಂದವನ್ನು ಬಯಸಿ ನಿಮಗೆಲ್ಲವನ್ನು ಸಿಕ್ಕ. ಅದಕ್ಕೆ ಹೀಗೆಲ್ಲ ನಾವು ಮಾಡಿ ಒಂದು ಬಾರಿ ಏನು ಮಾಡ್ತಾನೆ, ಒಬ್ಬ ಮುನಿ, ಯಾರು ಅಂಬರೀಷ ಮಹಾರಾಜನ ಸೋಲಿಕ್ಕೆ ಬಂದ. ಯಾರದು? ದುರ್ವಾಸ ಮುನಿ ಬಂದ. ದುರ್ವಾಸ ಮುನಿ ಪ್ರಯತ್ನ ಮಾಡ್ತಾನೆ ಅವನು ಸೋಲಿಸಲಿಕ್ಕೆ. ಅದು ಸೋಲಿಸಲಿಕ್ಕೆ ಆಗೋದಿಲ್ಲ. ಎಲ್ಲ ಕಡೆನೂ ಹೋಗ್ತಾನೆ. ಯಾರ ಕಡೆ? ಶಿವನ ಕಡೆ ಹೋಗ್ತಾನೆ, ಬ್ರಹ್ಮನ ಕಡೆ ಹೋಗ್ತಾನೆ, ಮತ್ತೆ ನಾರಾಯಣನ ಹತ್ರ ವಿಷ್ಣುನ ಹತ್ರ ಬಂದು ಬೀಳ್ತಾನೆ. ಅವನು ಬಂದು ಎಲ್ಲನೂ ಕೇಳ್ತಾನೆ, ನಿನ್ನ ಸುದರ್ಶನ ಚಕ್ರ ಬೆನ್ನತ್ತಾ ಇದೆಯಾ, ದಯವಿಟ್ಟು ರಕ್ಷಿಸು, ನನಗೆ ಕೇಳು, ನನಗೇನಾದರೂ ದಯಪಾಲಿಸು, ಅದರಿಂದ ರಕ್ಷಣೆ ಕೊಡು ಅಂತ ಹೇಳ್ತಾನೆ. ಭಾಗವತದಲ್ಲಿ ಕೃಷ್ಣ ಏನು ಹೇಳ್ತಾನೆ? ಭಗವಾನ್ ವಾಚ್ಯ ಅಹಂ ಭಕ್ತಪರಾಧೀನೋ ಹಸ್ವತಂತ್ರ ಇವದ್ವಿಜ ಸಾಧುರ್ಭೀರ್ಗ್ರಸ್ತ ಹೃದಯೋ ಭಕ್ತೈರ್ ಭಕ್ತ ಜನಪ್ರಿಯ ಹೇಳ್ತಾನೆ. ಆ ಬ್ರಾಹ್ಮಣನಿಗೆ ದೇವೋತ್ತಮ ಪರಮಪುರುಷನ ಹೇಗೆಂದನು? ನಾನು ಪೂರ್ಣವಾಗಿ ನನ್ನ ಭಕ್ತರ ಅಧೀನನು, ನಿಜವಾಗಿ ನಾನು ಸ್ವತಂತ್ರನೇ ಅಲ್ಲ, ನನ್ನ ಭಕ್ತರು ಐಹಿಕ ಅಪೇಕ್ಷೆ ಮುಕ್ತರಾದವರು. ಕಾರಣ ನಾನು ಅವರ ಹೃದಯಗಳಲ್ಲಿ ವಾಸಿಸುವೆನು, ನನ್ನ ಭಕ್ತರು ಕೂಡ ನನಗೆ ಅತ್ಯಂತ ಪ್ರಿಯವಾದವರು ಎಂದ ಮೇಲೆ ಭಕ್ತರ ಮಾತೇನು? ಮುನಿವರ್ಯ, ಬ್ರಾಹ್ಮಣ, ಏನು ಹೇಳಿ ನಾನು ಯಾರು ಪರಾಧೀನ, ನೀನು ಅಧೀನ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ, ನಾನು ಸ್ವತಂತ್ರ, ಪರಾಧೀನ ನಾನು ಅಂತ ಹೇಳ್ತಾನೆ. ಕೃಷ್ಣ ಒಬ್ಬನೇ ಇರೋದಿಲ್ಲ, ತನ್ನ ಭಕ್ತರು ಎಲ್ಲಿರ್ತಾರೋ ಅಲ್ಲಿರ್ತಾನೆ. ನಾನು ಅಧೀನ, ನಾವು ಪರಾಧೀನ ಹೇಳೋಕ್ಕಾಗಲ್ಲ. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ನಾನು ಬಿಸ್ನೆಸ್ ಮಾಡ್ಬೋದು. ನಾನು ಮೊನ್ನೆ ಒಬ್ಬರನ್ನ ಭೇಟಿ ಮಾಡಿದೆ, ಅಗರ್ಭಶ್ರೀ ಬಂತ. ಅವ್ರ ಪತ್ನಿ ಹೇಳ್ತಾ ಇದ್ದಾಳೆ, ನಾನು ಬಿಸ್ನೆಸ್ ಮಾಡಿ ಬಿಡಬೇಕು, ನಿನ್ನ ಗಂಡನಿಂದ ತಿಂತಾ ಇದ್ದಾರೆ ಅಂತ ನನಗಂತಿದ್ದೆ, ನಾನು ಅರ್ನ್ ಮಾಡಬೇಕು ಅಂತ ಹೇಳ್ತಾನೆ. ಏನಕ್ಕೆ? ನೀನು ತೋರಿಸ್ಕೊಳ್ಳೋಕ್ಕೆ. ನಾನು ಅರ್ನ್ ಮಾಡ್ತಾ ಇದ್ದೆ, ನೀನೇನು ಅರ್ನ್ ಮಾಡೋದು? ಅರ್ನ್ ಮಾಡೋದು ನೀನೇನು? ಎಲ್ಲಿ ಯಾರು ಎಲ್ಲಿರಬೇಕೋ ಅಲ್ಲಿದ್ದುಕೊಂಡು ತಮ್ಮ ಕರ್ತವ್ಯವನ್ನು ಮಾಡಿದ್ರೆ ಸಂಸಾರ ಮುಂದೆ ಹೋಗುತ್ತೆ, ಆನಂದಮಯವಾಗಿರುತ್ತೆ.
ನಿಜವಾದ ಭಕ್ತಿ ಇಲ್ಲ ನಮ್ಮಲ್ಲಿ, ಈ ರೀತಿ ಆಗಿದೆ. ಭೇದ ಅಭೇದಗಳು ಯಾರ ಜೊತೆನೂ ಅಂದ್ಕೊಳ್ಳೋದಿಲ್ಲ, ನಾವೇ ಮಾಸ್ಟರ್ ಆಗಬೇಕು ಅಂದ್ಕೊಂಡಿದ್ದೇವೆ. ಯಾಕೆಂದರೆ ಕೃಷ್ಣನಲ್ಲಿ ಅದು ಆ ಡಿಸೈರ್ ಇದೆ, ನಾನೇ ಮಾಸ್ಟರ್, ಅಹಂ ಸರ್ವಸ್ಯ ಪ್ರಭೋ ಮತ್ತಃ, ನಾನು. ಕೃಷ್ಣ ಹೇಳ್ತಾನೆ, ಅವನ ಆಸ್ತಿ ಅಂತಸ್ತುಗಳನ್ನು ಹೇಗೆ ಅರಿತಾ ಇರ್ತಾನೋ ಅವ್ನಿಗೆ ಆನಂದ ಆಗ್ತಾ, ನಂದಿಷ್ಟು ಆಸ್ತಿ ಇದೆಯಾ, ಯಾರು ಬಂದು ನಿಮ್ಗೆ ಹೇಳಿ ವರ್ಣನೆ ಮಾಡಲಿ, ಆ ಬ್ಯಾಂಕಲ್ಲಿ ನೀವು ಇಟ್ಟಿದ್ರಿಲ್ಲ ಲಾಸ್ಟ್ ಟೈಮು 10 ಕೋಟಿ, ಇವಾಗ 20 ಕೋಟಿ ಆಗಿದೆ, ಹಾರ್ಟ್ ಅಟ್ಯಾಕ್ ಆದರೂ ಆಯ್ತೆ. ಸೊ ಆನಂದ ಪಡೋದು ಹೋಗಲಿ, ಆ ಆನಂದದಿಂದ ಹಾರ್ಟ್ ಅಟ್ಯಾಕು ಆಗುತ್ತೆ ನಮಗೆ. ಇಷ್ಟಿದೆ ಆನಂದ, ಆದರೆ ಕೃಷ್ಣ ಹೇಗೆ ಮಾಡ್ತಾರದ, ಹೌದಾ, ಅದಕ್ಕೋಸ್ಕರ ನಮ್ಮ ಡಿಸೈರ್ ಇರೋದು, ನಮ್ದು ನಂದಾಗಬೇಕು. ಕೃಷ್ಣನಲ್ಲಿ ಇದೆ ಅದು. ಅಹಂ ಸರ್ವಸ್ಯ ಪ್ರಭೋ ಮತ್ತ, ನಾನು ಎಲ್ಲದರ ಒಡೆಯ ನಾನು. ಆದರೆ ನಮ್ಮದಲ್ಲಿ ಆ ವೈಕುಂಠ ಲೋಕದಲ್ಲಿ ಅದು ನಂದು ಅನ್ನೋದು ಕೂಡ ಅದು ಲೀಗಲ್ ಆಗಿದೆ. ಇಲ್ಲಿ ಏನಾಗಿದೆ? ಇಲ್ಲೀಗಲ್ ಆಗಿದೆ. ನಾನು ಪ್ರತಿಯೊಂದರಲ್ಲೂ ಒಡೆಯನಾಗಬೇಕು ಅನ್ನೋ ಭಾವನೆ ನಮ್ಮಲ್ಲಿದೆ. ಅದಕ್ಕೆ ಕೃಷ್ಣನನ್ನು ನಾವು ಅನುಕರಿಸ್ತಿದ್ದೇವೆ, ಅನುಸರಿಸ್ತಾ ಇಲ್ಲ ನಾವು. ಅದಕ್ಕೆ ದಾಸರು ಹೇಳೋದೇನು, ಅನುಕರಿಸಬೇಡ, ಅನುಸರಿಸು ಅಂತ ಹೇಳಿದ್ರು. ಕೃಷ್ಣ ಹೇಗೆ ನಡೆದಾದನೋ ಅದನ್ನು ಅನುಸರಿಸು, ರಾಮ ಹೇಗೆ ಮಾಡಿದಾದನೋ ಅದನ್ನು ಅನುಕರಿಸು ಅಂತ ಹೇಳಿದ. ನೀನು ಕೃಷ್ಣ ನಡೆದ ಹಾಗೆ ಅನುಸರಿಸಿದ್ರೆ, ಅನುಕರಣೆ ಮಾಡಿದ್ರೆ ಭಯಂಕರ ಕಷ್ಟ. 16,000 ಪತ್ನಿಯರು ಇಟ್ಕೊಂಡಿದ್ದಾನೆ, ನಾನು ಮಾಡ್ತೀನಿ. ಅಲ್ಲಪ್ಪ, ನೀನು ಅದನ್ನೊಂದೇ ಮಾಡ್ತಾ ಇದೀಯಾ, ಅವನು ಗೋವರ್ಧನಗಿರಿ ಎತ್ತಿದ್ಯಾ, ಅದನ್ನ ಯಾಕೆ ನೀನು ಮಾಡ್ತಾ ಇಲ್ಲ? ನಿನಗೆ ಎಂದ್ರೆ ಸುಖ ಕೊಡೋದನ್ನು ಮಾತ್ರ ನಾನು ಅದನ್ನು ಮಾಡೋದಲ್ಲ, ನಾನು ಮಾಡ್ತೀನಿ. ಏನೇನು ಮಾಡೋದು? ಅವ್ನು ಗೋವರ್ಧನಗಿರಿಯನ್ನು ಇಟ್ಕೊಂಡ, ಅವ್ನು 7 ದಿವಸ ಹಿಡ್ಕೊಂಡ ಕಿರ್ಬೆಟ್ಟು. ನೀನು ಹೋಗು 1 ಅವರ್ ಹಿಡ್ಕೊಂಡ್ಬಿಟ್ಟು ನೋಡೋಣ. ಏನು ಬೆಟ್ಟನೂ ಬೇಡ, ಏನೂ ಬೇಡ, ರಟ್ಟನೂ ಬೇಡ, ಲಾಸ್ಟ್ಗೆ ಜಸ್ಟ್ ನಿನ್ನ ಕೆಪಾಸಿಟಿ ಏನೋ ಗೊತ್ತಾಗತ್ತೆ. ಸೊ ಅದು ನಮಗೆ ಅರ್ಹತೆ ಇರೋರು 1 ಅವರು ಕೂಡ ಹಿಡ್ಕೊಳಕ್ಕಾಗಲ್ಲ. 5 ನಿಮಿಷ ಹಿಡ್ಕೊಂಡ್ಬಿಟ್ರೆ ನಾನು ಹಿಂಗೆ ನಿಂತ್ಕೋಬೇಕಾ? ಪರಿಸ್ಥಿತಿ ಹಾಗಿದೆ ನಮ್ಮದು. ಅದಕ್ಕೆ ನಾವೇನಾದರೂ ಕೃಷ್ಣನ ಬಗ್ಗೆ ನೋಡ್ಬೇಕಂದ್ರೆ ಅದೇ ಸಾಂಖ್ಯ ಅಂದ್ರೆ ಅದೇ. ನಾವೇನೇನು ಮಾಡ್ತಿದ್ದೇವೋ ಅದನ್ನು ಕೃಷ್ಣನಿಗೆ ಹೋಲಿಸಿ ನೋಡಿ ನೀವು, ಅದು ನಮಗೆಲ್ಲ ಅವಾಗ ಅರ್ಥ ಆಗತ್ತೆ. ಅದಕ್ಕೆ ಅವನು ಪ್ರತಿಯೊಂದರಲ್ಲೂ ಒಡೆಯ ನಾನು ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ಮುಂದೆ ಭಾಗವತದಲ್ಲಿ ಮುಂದೆ ವರದು ಹೇಳ್ತಾನೆ ಕೃಷ್ಣ, ಹೇ ಬ್ರಾಹ್ಮಣ ಶ್ರೇಷ್ಠನೇ, ಸಾಧು ಪುರುಷರಿಗೆ ನಾನು ಏಕೈಕ ಗಮ್ಯಸ್ಥಾನವಾಗಿದ್ದೇನೆ. ಅವರಿಲ್ಲದ ನಾನು ದಿವ್ಯಾನಂದವನ್ನಾಗಲಿ ಪರಮಶ್ರೇಷ್ಠವಾದ ವೈಭವಗಳನ್ನಾಗಲಿ ಅನುಭವಿಸಲು ಅಪೇಕ್ಷೆ ಪಡುವುದಿಲ್ಲ. ನೀನೇನು ಅಂಬರೀಷ ಮಹಾರಾಜನ ಮಾತ್ರ ಹೇಳ್ತಾ ಇದೀಯಾ ನೀನು? ಅವನು ಇಲ್ಲದೆ ನಾನು ಯಾವ ಭವ್ಯ ಸ್ವೀಕಾರಗಳನ್ನು ನಾನು ಸ್ವೀಕಾರ ಮಾಡೋದಿಲ್ಲ. ಯಾಕಂದರೆ ಅವನಿಗೆ ನಿಷ್ಕಲ್ಮಶವಾದ ಭಕ್ತಿ ಇದೆ, ಅವನಿಗೆ ಭೇದ ಭಾವ ಇಲ್ಲ, ಹೆಣ್ಣು ಗಂಡು ಅನ್ನೋದು ಅಂಥ ಮೋಹ ಇಲ್ಲ, ಕಾಮಗಳೂ ಅವನಲ್ಲಿಲ್ಲ. ಅಂಥ ಭಕ್ತನನ್ನಾಗಲಿ ಅಂಥ ವೈಭವಗಳನ್ನು ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾನೆ. ಏಕೈಕ ಗಮ್ಯಸ್ಥಾನವಾಗಿದೆ, ಅವರಿಲ್ಲದ ನಾನು ದಿವ್ಯಾನಂದವನ್ನಾಗಲಿ ಅಥವಾ ಪರಮಶ್ರೇಷ್ಠವಾದ ವೈಭವಗಳನ್ನಾಗಲಿ ಅನುಭವಿಸಲು ಅಪೇಕ್ಷೆ ಪಡುವುದಿಲ್ಲ. ಇನ್ನು ಭಕ್ತರನ್ನು ಹೊರಗೆ ಹಾಕಿ ಕೃಷ್ಣನ ಹೇಳ್ಕೊಂಡು 2 ಕೈ ಹಿಡ್ಕೊಂಡು ಲಾಭ ಹೊಡ್ಕೊಂಡ್ರು ಕೂಡ ಕೃಷ್ಣ ತೊಗೊಳ್ಳೋದು ನೋಡೋದಿಲ್ಲ, ವಾಪಸ್ ನೋಡೋದಿಲ್ಲ. ಅವನ ಪ್ರೀತಿ ಮಾಡೋ, ಅವ್ನು ಮುಂದಿಡು, ನಾನು ಬರ್ತೇನೆ ನಾನು. ಕೆಲವೊಂದು ಸರಿ ನೀವು ಹೇಳಿದಿರಾ, ಜಗನ್ನಾಥಪುರಿಯಲ್ಲಿ ಎಷ್ಟೋ ಸರಿ ರಥ ನಿಂತ್ಕೊಂಡಿದ್ದಿದೆ, ಅಂಥ ಭಕ್ತನ ಹೋಗಿ ಕರ್ಕೊಂಡು ಬಾ, ನಾನು ಆಮೇಲೆ ಮುಂದೆ ಹೋಗ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಜಗನ್ನಾಥ ಅಂತ ಹೇಳಿದ್ರು, ಜಗತ್ತಿಗೆ ನಾಥ ನಾನು ಅಂತ ಹೇಳ್ದ. ಇನ್ನೊಂದೇನು ಗೊತ್ತಾ ವಿಶೇಷವಾದದ್ದು, ರಥ ನಿಂತ್ಕೊಳ್ತಂದರೆ ಅವರು ಪಾಂಡಗಳು ಬೈತಾರೆ, ತಿನ್ನಕ್ಕೆ ಕುತ್ಕೊಂಡಿದ್ಯಾ ಇಲ್ಲಿ ಬಂದಿದ್ಯಾ ನೀನು, ನಾಚಿಗೇಡಿ ನೀನು, ಜಗನ್ನಾಥ ಬಾ ಹೊರಗೆ ಬಾ ಅಂತ ಕರೀತಾರೆ. ಪಾಂಡಗಳು ಬೈತಾರೆ, ನೀವು ಕೇಳಿದ್ರೆ ಅದು ಅಪರಾಧ ಅಂತೀರ. ಅವನಿಗೆ ಎಂಜಾಯ್ ಮಾಡ್ತಾನೆ, ನಗ್ತಾನೆ ಅವನು ಜಗನ್ನಾಥ. ಬೈ ಇನ್ನೂ ಬೈ, ಚೆನ್ನಾಗಿ ಬೈದ ಮೇಲೆ ಮುಂದೆ ಹೋಗ್ತಾನೆ. ಇಲ್ಲ ಬೇರೆ ಹೋಗೋದಿಲ್ಲ. ನೀನೆಷ್ಟೇ ನೀನು ಏನೋ ಆನೆಗಳನ್ನ ತಂದು ಹಾಕು, ನೀನೇನೊಂದು ಜಗ್ಗು ಏನೇ ಮಾಡೋ ಹೋಗೋದಿಲ್ಲ. ಪಾಂಡಗಳು ಬೈಬೇಕು ಚೆನ್ನಾಗಿ, ಅವಾಗ ಹೋಗ್ತಾನೆ. ಇಲ್ಲಾದರೆ ಆ ಪಾಂಡಗಳು ಹೃದಯದಲ್ಲಿ ಹೇಳ್ತಾನೆ, ಇಂಥ ಭಕ್ತ ಅಲ್ಲಿಂದ ಬರ್ತಾ ಇದ್ದಾನೆ, ಅವ್ನು ಕರ್ಕೊಂಡು ಬಾ, ಮುಂದೆ ನಿಲ್ಲಿಸೋ, ನಾನು ಹೋಗ್ತೀನಿ. ಅದಕ್ಕೆ ಎಂಥ ವೈಭವಗಳು ನಿನ್ನ ನನ್ನ ರಥದಲ್ಲಿ ಕೂಡಿಸಿ ನಾನು ಏನೇನೋ ವೈಭವಗಳನ್ನ ಮಾಡಬೇಕಂದ್ರೆ, ಇಲ್ಲ, ನನ್ನ ಭಕ್ತ ಅಲ್ಲಿರಬೇಕು, ಭಕ್ತ ಇರಬೇಕು ನನಗೆ, ಆಮೇಲೆ ಮುಂದೆ ಹೋಗ್ತೇನೆ ಅಂತ. ಸೊ ಅದಕ್ಕೆ ಅಪಾರವಾದ ಲೀಲೆಗಳನ್ನು ಮಾಡಿದ್ರೆ ಅವನನ್ನು ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ನೀವೇನಾದರೂ ಪಾಂಡಗಳ ಬೈಯೋದನ್ನು ನೋಡ್ಕೊಂಡ್ಬಿಟ್ರೆ ಕಿವಿ ಮುಚ್ಕೊಂಡು ಓಡ್ಬರ್ತೀರಾ ನೀವು. ಆದರೆ ಜಗನ್ನಾಥ ಆನಂದ ವ್ಯಕ್ತಪಡಿಸ್ತಾನೆ, ನನ್ನ ಭಕ್ತರು ನಾನು ಬೈತಾ ಇದ್ದಾನೆ. ವೃಂದಾವನದಲ್ಲಿ ಹೋಗಿ ಠಾಕೂರ್ಜಿ 2-3 ಸರಿ ಅವ್ನು ಗಾಲಿ ಅವನು ಬೈದು ಹೋದ್ನಂದ್ರೆ ಅವ್ನ ಮನೆ ಕೆಲಸ ಆಗೋದಿಲ್ಲ. ಅವ್ರು ಹೇಳೋದು ಹಿಂಗೆ, ಪಾಂಡಗಳು ಅವರೆಲ್ಲನೂ ಏನೋ ಪೂಜಾರಿಗಳು ಬಂದು ಏನು ಮಾಡ್ತಾರೆ, ಪಾಂಡ ಬಂದು ನಿಂತ್ಕೊಳ್ತಾನೆ, ನಿಂತ್ಕೊಂಡ್ಬಿಟ್ಟು ಅವ್ನಿಗೇನು ಮನೆಯಲ್ಲಿ ಇಟ್ಟು ಇಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ಬಂದು ಬೈತಾನೆ, ಕನಯ್ಯ ಸರಮಾನ चाहिए ರೇಕು, ರೋಟಿನೇ ಹೇ ಮೇರಾ घर में तुम ವೈಸಾ ಕರ್ ದಿಯಾ ಅಂತ ಗಾಲಿ ಅವನಿಗೇನು ಚೆನ್ನಾಗಿ ಬೈದ್ನ ಅಂತ ಹೇಳಿದ್ರೆ ಭಗವಂತ ಅವ್ನು ಸ್ಯಾಂಕ್ಷನ್ ಮಾಡಿ. ಅದಕ್ಕೆ ಭಕ್ತರ ಜೊತೆ ಭಗವಂತ ಬೈಸ್ಕೊಳ್ಬೇಕು, ಅವನು ಅಜ್ಞಾತಾರನ್ನಾಗಿರಬೇಕು, ಅವನು ಯಜಮಾನ ಆಗಬೇಕು ಭಗವಂತನ, ಅದು ಲೀಲೆ ಇಚ್ಛೆ ಪಡೋದು. ಮುಂದುವರೆದು ಹೇಳ್ತಾನೆ 9ನೇ ಕ್ಯಾಂಟದಲ್ಲಿ,
ಶುದ್ಧ ಭಕ್ತರು ಈ ಜನ್ಮದಲ್ಲಾಗಲಿ ಮುಂದಿನದಲ್ಲಾಗಲಿ ಐಕ ಅಭ್ಯುದಯನ್ನು ಅಪೇಕ್ಷಿಸದೆ ನನ್ನ ಸೇವೆ ಮಾಡುವ ಸಲುವಾಗಿ ತಮ್ಮ ಮನೆಗಳು, ಹೆಂಡತಿಯರು, ಮಕ್ಕಳು, ಬಂಧು ಜನರು, ಐಶ್ವರ್ಯ, ಕೊನೆಗೆ ಪ್ರಾಣವನ್ನು ಕೂಡ ತೊರೆಯುತ್ತಾರೆ. ಇಂಥ ಭಕ್ತರು ಯಾವ ಹೊತ್ತಿನಲ್ಲಾಗಲಿ ನಾನು ಹೇಗೆ ತಾನೇ ತೊರೆಯಲಿ, ನಾನು ಹೇಗೆ ಬಿಡಲಿ? ಇಡೀ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ, ಅಂತಸ್ತು ಎಲ್ಲವನ್ನು ಬಿಟ್ಟು ತನ್ನ ಪ್ರಾಣವನ್ನೇ, ಏನೇ ಮಾತಾಡಿದ್ರು, ಏನೇ ತಿಂದರು, ಏನೋ ಮುಟ್ಟಿದ್ರು, ಏನೇ ಮಾತಾಡಿದ್ರು ಕೂಡ, ಮಲ್ಕೊಂಡ್ರು ಕೂಡ ಭಗವಂತನ ತೃಪ್ತಿಗೋಸ್ಕರ ಮಲಗುವಂಥ ಭಕ್ತರಿದ್ದಾರೆ. ನಾನು ಹೇಗೆ ನಾನು ಬಿಡಲಿ? ಅವನು ಯೋಗಿ. ದುರ್ವಾಸ ಮುನಿಯೇನೋ ಯೋಗಿ, ವೈಕುಂಠ ಲೋಕದವರೆಗೂ ಹೋಗ್ಬೋದು, ಆದರೆ ಈ ದೇಹದಿಂದ, ಭೌತಿಕ ದೇಹದಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಯೋಗಿ ಅಷ್ಟು ಶುದ್ಧನಾಗಿದ್ದ. ಅಂತ ಶುದ್ಧನಾಗಿದ್ದರೂ ಕೂಡ ಭಗವಂತ ಯಾರು ದೇವೋತ್ತಮ ಪರಮ ಪುರುಷ ಅಂತ ಅವನಿಗೆ ಗೊತ್ತಿರಲಿಲ್ಲ. ತನ್ನ ಯೋಗದ ಒಂದು ಬಲದಿಂದ ಅವನಿಗೆ ಅಹಂಕಾರಿಯಾಗಿದ್ದ, ಅಹಂಕಾರದಿಂದ ಮತದಿಂದ ಎತ್ತಿದ್ದ. ಅಂಥವನಿಗೆ ಭಗವಂತ ಎಂದೂ ಸಿಗೋದಿಲ್ಲ. ನಾನು ಪರಮಾತ್ಮನಾಗಿದ್ದೇನೆ, ಆ ಪರಮಾತ್ಮ ಯಾರು ಅನ್ನೋದವನಿಗೆ ಗೊತ್ತಿಲ್ಲ ಯೋಗಿಗಳಿಗೆ. ಕುಂಭಮೇಳ ನಡೆಯುತ್ತೆ, ಇನ್ನೇನು ಹತ್ತಿರ ಬಂತು. ಕುಂಭಮೇಳದಲ್ಲಿ ಹೋಗಿ ನಿಮಗೆಷ್ಟು ಆಯುಷ್ಯ ಅಂತ, ಕಾಪು ಕಿತ್ನಾ ಸಾಲ್ ಹೈ ಅಂತ ಕೇಳಿದ್ರೆ ಹೇಳಿ 300 ವರ್ಷ, 200 ವರ್ಷ, 400, 500 ವರ್ಷ ಅಂತ ಹೇಳ್ತಾರೆ ಒಬ್ಬ ಯೋಗಿ. ಕೃಷ್ಣ ಯಾರು ಅಂತ ಇನ್ನೂ ಅವ್ರಿಗೆ ಗೊತ್ತೇನೇ ಇಲ್ಲ. ಅಷ್ಟು ಯೋಗಿಗಳಲ್ಲಿ ಹೃದಯದ ನಾನೇ ಪರಮ ಆಗಿದ್ದೇನೆ, ಅವನು ಯಾರು ಅಂತ ಅರಿಲಿಕ್ಕೆ ಅವ್ರು ಕೂತ್ಕೊಂಡಿದ್ದಾರೆ ಶುದ್ಧಿ ಆಗಲಿಕ್ಕೆ. ಆದರೂ ಅವ್ರಿಗೆ ಸಿಗೋದಿಲ್ಲ. ಇಲ್ಲಿ ಯಾರು ಚಿಕ್ಕ ಮಕ್ಕಳು ಕೇಳಿ ಕೃಷ್ಣ ಯಾರು ಅಂತ ಕೇಳಿದ್ರೆ ಹೇಳಿ ದೇವೋತ್ತಮ ಪರಮ ಪುರುಷ ಅಂತ. ಆಯಿತು, ಮುಕ್ತಿ ಮುಗಿದೋಯ್ತು ಅಷ್ಟೇ. ಪ್ರೋಪಾದ್ರಿಂದ ಕೃಪೆ ಇದು. ಅಷ್ಟನ್ನು ಕೂಡ ಅವರಿಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. 400, 500 ವರ್ಷ ಕುತ್ಕೊಂಡ್ರು ಸಹಿತ ಅಂಥವ್ರಿಗೆ ಭಗವಂತ ಒಲಿಯೋದಿಲ್ಲ. ಇವನು ನೋಡಿ ಅಷ್ಟೆಲ್ಲ ತೊಗೊಂಡಿದ್ರು ಕೂಡ ದುರ್ವಾಸ ಮುನಿಗೆ ಬಂದು ಅಲ್ಲಿ ಅವನ ಪಾದಾರ ಬಿಂದಗಳು ಬಿದ್ದಿದ್ದಾನೆ, ಪಾದವನ್ನು ಹಿಡಿದಿದ್ದಾನೆ, ಹತ್ತಿರ ನಿಂತ್ಕೊಂಡಿದ್ದಾನೆ, ಮಾತಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ ಭಗವಂತ. ಆದರೂ ಕೂಡ ರಕ್ಷಣೆ ನನ್ಗೆ ಕೊಡೋಕ್ಕಾಗೋದಿಲ್ಲ. ಎಲ್ಲಿಂದ ಬಂದಿತ್ತು ಸುದರ್ಶನ ಚಕ್ರ? ಅದು ಅಂಬರೀಷ ಮಹಾರಾಜನು ಹೃದಯದಿಂದ ಬಂದಿತ್ತು. ಪ್ರತಿಷ್ಠಾಪಿತನಾಗಿರ್ತಾನೆ. ಈ ದೇಹವನ್ನು ಒಂದು ಸಾರಿ ವಿಷ್ಣುವಿಗೆ ನಾವು ಅರ್ಪಿಸಿದ್ದಾಗಿದ್ದರೆ, ಭಗವಂತನ ಸರ್ವವನ್ನು ಕೂಡ ನಾವು ಅರ್ಪಿಸಿದ್ದಾಗಿದ್ದರೆ 330 ಲಕ್ಷ ದೇವತೆಗಳು ಕೂಡ ಇದನ್ನು ಸ್ಪರ್ಶ ಮಾಡೋಕ್ಕಾಗೋದಿಲ್ಲ. ಕೇವಲ ಹರಿ ಮಾತ್ರ ಸ್ಪರ್ಶ ಮಾಡಬೇಕು. ಆ ಭಕ್ತ ಮಾತ್ರ ನಿರರ್ಗಳವಾಗಿ ಎಲ್ಲಾದರೂ ಹೋಗ್ಬೋದು. ಯಾವ ಸೆಕ್ಯೂರಿಟಿಯನ್ನು ಕೂಡ ಬೇಕಾಗಿಲ್ಲ. ನಿಜವಾದ ಸೆಕ್ಯೂರಿಟಿ ಏನು? ಭಗವಂತ ಹೃದಯಸ್ಥನಾಗಿರ್ತಾನೆ. ಸುದರ್ಶನ ಚಕ್ರದಿಂದ ಯಾವಾಗಲೂ 8 ದಿಕ್ಕಿನಿಂದ ಭಕ್ತರನ್ನು ಕಾಯ್ತಾ ಇರ್ತಾನೆ. ಯಾರು ಭೌತಿಕದ ಆಸೆಗಳನ್ನು ಬಿಟ್ಟು ಸಂಪೂರ್ಣವಾಗಿ ಅವನ ಆಶಯವನ್ನು ತಗೊಂಡಿರ್ತಾರೋ ಭಗವಂತ ಎಂದೆಂದು ಒಂದು ಕ್ಷಣವೂ ಕೂಡ ಬಿಟ್ಟಾಗಲಿರಲಾರ ಅವನು. ಅಂಥ ಭಗವಂತ. ಅದಕ್ಕೋಸ್ಕರ ಈ ಭೌತಿಕ ಜಗತ್ತನ್ನು ನಿಜವಾದ ರಕ್ಷಣೆ ಅಂತ ಹೇಳಿದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿದೆ. ಬೇರೆ ಇನ್ಯಾವುದರಲ್ಲೂ ಇಲ್ಲ, ಬೇರೆ ಇನ್ಯಾವುದರಲ್ಲೂ ಹೋಗಬೇಕಾಗಿಲ್ಲ. ಅವೆಲ್ಲವೂ ಕೂಡ ಮಾಯಾ, ನಿನಗದು ಅಷ್ಟೇ. ನೋಡು, ಇಷ್ಟು ಆಸ್ತಿ, ಇಂತಷ್ಟು ಅಂತಸ್ತು, ಇಷ್ಟು ಕೋಟಿ, ಅಷ್ಟು ಕೋಟಿ, ಹಾಗೆ ಗಟ್ಟಿ ಗಿಟ್ಟಿ ಎಲ್ಲ ಲೆಕ್ಕ ಹಾಕಿದರೂ ಇನ್ನೊಂದು ಜನ್ಮ ನೀನು ತೊಗೊಂಬರ್ಬೇಕು. ಇನ್ನೊಂದು ಜನ್ಮ ತೊಗೊಂಡು ಬಂದು ಹಾಗೆ ಎಲ್ಲೆಲ್ಲಿ ದುಡ್ಡು ಇರುತ್ತೋ ಅಲ್ಲೆಲ್ಲಿ ನಾಯಿಯಾಗಿ ನಿನ್ನ ಕಾವಗಾಲ ಆಗಿಟ್ಟಿರ್ತಾರೆ ಅಷ್ಟೆ. ಅದನ್ನು ನಿನ್ನ ಕಾಯುವಂಥವನಾಗಿ ಹುಟ್ಟುತ್ತಾನೆ. ಅದಕ್ಕೋಸ್ಕರ ಭೌತಿಕದಲ್ಲಿ ಅತಿಯಾದ ಲೆಕ್ಕ ಒಳ್ಳೆಯದಲ್ಲ. ಎಷ್ಟು ಕೊಟ್ಟಿದಾನೋ ಅಷ್ಟೇ ಸಾಕು. ಆದರೆ ಭಗವಂತನ ಭಕ್ತಿ ಸೇವೆ ಮಾಡಲಿಕ್ಕೆ ಮುಂದಿದ್ದಕ್ಕೋಸ್ಕರ ನಾನು ಕೂಡಿರ್ತೀನಿ, ಅದು ತಪ್ಪಲ್ಲ. ಯಾಕೆ ಭಗವಂತನ ಭಕ್ತಿ ಸೇವೆ ನಾನು ಮಾಡಬೇಕು, ಅದಕ್ಕೆ ನಾನು ಸ್ವಲ್ಪ ನಾನು ಕೂಡಿಡ್ತಾ ಇದ್ದೀನಿ, ತಪ್ಪಲ್ಲ. ನಾನು ವೃಂದಾವನಕ್ಕೆ ಹೋಗಬೇಕು, ದುಡ್ಡು ಕೂಡಿಡ್ತಾ ಇದ್ದೀನಿ, ತಪ್ಪಲ್ಲ. ಯಾಕೆಂದರೆ ನಿನ್ನ ಅಂತಿಮವಾಗಿ ಭಗವಂತನ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದೆಯಾ. ಅದಕ್ಕೆ ಯಾವುದು ರೀತಿ ವ್ಯವಹಾರ ಯಾವುದೋ, ಅವ್ಯವಹಾರ ಯಾವುದು ಅಂತ ತಿಳ್ಕೊಳ್ಬೇಕು ಚೆನ್ನಾಗಿ. ನಾನು ಬೇಡ ಅಂದರೆ ಕೂಡ ಅದರಲ್ಲಿ ಹೆಂಗೆ ಎದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ನಾನು ದುಡ್ಡನ್ನು ಸಂಗ್ರಹ ಮಾಡ್ತಾ ಇದ್ದೀನಿ, ದುಡ್ಡನ್ನು ನಾನು ದುಡಿತಾ ಇದ್ದೀನಿ, ಆದರೆ ಭಗವಂತನಿಗೆ ಅರ್ಪಿಸಲಿಕ್ಕೆ. ಗೃಹಸ್ಥರಾದವರೇನೋ 50% ಕೊಡಬೇಕಂತ ಇದೆ. ಆದರೆ ಈ ಕಲಿಯುಗದಲ್ಲಿ ಆಗುತ್ತಾ? ಭಯಂಕರ ಭಯ ಇದೆ. ಅಯ್ಯೋ 50% ಹೋಯ್ತಾ, ನನಗೇನಿಲ್ವಾ ಪರಿಸ್ಥಿತಿ ಹೀಗಾಗುತ್ತೆ. ಅದಕ್ಕೆ ಸಮ್ ಪರ್ಸೆಂಟೇಜ್, ಎಷ್ಟು ಪರ್ಸೆಂಟೇಜು ಕೊಡಬೇಕು ಅಷ್ಟು ಪರ್ಸೆಂಟೇಜ್ ಕೊಟ್ಟು ಸಂಪೂರ್ಣವಾಗಿ ನಂಬಿಕೆ ಬಂದ ಮೇಲೆ ಭಗವಂತನಿಗೆ ತ್ಯಾಗ ಮಾಡೋದನ್ನು ಕಲಿಬೇಕು. ಅವಾಗ ಭಗವಂತ ಹೃದಯದಲ್ಲಿ ಹೇಳ್ತಾನೆ, ನಿನ್ನ ಸರ್ವ ರೀತಿಯಲ್ಲೂ ನಾನು ರಕ್ಷಣೆ ಮಾಡ್ತೀನಿ, ರಕ್ಷಣೆ ಕೊಡ್ತೀನಿ. ಯಾವಾಗ ಬರುತ್ತೋ ಅಲ್ಲಿವರೆಗೂ ನಾವು ತ್ಯಾಗ ಮಾಡಬಾರ್ದು. ತ್ಯಾಗವನ್ನು ತಿಳ್ಕೊಳ್ಬೇಕು ಚೆನ್ನಾಗಿ, ಆ ಜ್ಞಾನವನ್ನು ಅರಿಬೇಕು, ಭಗವಂತನಿಗೆ ಸೇವೆಯನ್ನು ಸಲ್ಲಿಸಬೇಕು. ಆವಾಗ ಮಾತ್ರ ಆ ಜ್ಞಾನದಿಂದ ಸಂಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇಲ್ಲಿ ಭಗವಂತ ಹೇಳಿದ್ರೆ, ಅಂಥವರು ಎಲ್ಲವನ್ನು ಬಿಟ್ಟು ಹೆಂಡತಿಯರು, ಮಕ್ಕಳು, ಬಂಧು ಜನರು, ಐಶ್ವರ್ಯ, ಕೊನೆಗೆ ಪ್ರಾಣವನ್ನು ಕೂಡ ತೊರೆಯುತ್ತಾರೆ. ಎಂಥ ಭಕ್ತರು ಯಾವತ್ತಿನ ನಾನು ಹೇಗೆ ತಾನೇ ತೊರೆಯಲಿ? ಬ್ರಾಹ್ಮಣ ಆಗೋದಿಲ್ಲ. ಹೋಗೋ ನೇರವಾಗಿ ಬ್ರಾಹ್ಮಣ ಅವನು ಕಾಲು ನೀನು ಹಿಡಿಯ ಅಂತ ಹೇಳ್ತಾನೆ. ಮತ್ತೆ ಮುಂದೆ ಹೇಳ್ತಾನೆ, ಪತಿವರಿತಿಯರಾದ ಸ್ತ್ರೀಯರು ತಮ್ಮ ಸಭ್ಯ ಕಂಡದ್ದರ ಸೇವೆಯಿಂದ ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳುತ್ತಾರೆ. ಹಾಗೆ ಪ್ರತಿಯೊಬ್ಬರಿಗೂ ಸಮನಾದ ಹಾಗೂ ಹೃದಯಾಂತರಾಳದಿಂದ ನನ್ನಲ್ಲಿ ಪೂರ್ಣ ಪ್ರೇಮವಿಟ್ಟಿರುವ ಶುದ್ಧ ಭಕ್ತರು ನನ್ನನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳುತ್ತಾರೆ. ನಿಜವಾದ ಗೃಹಿಣಿ ಅಂದ್ರೇನು? ವಿನಯದಿಂದ ಗಂಡನಿಗೆ ಸೇವೆ ಮಾಡ್ತಾಳೆ, ನಗನಗ್ತಾ ಇರ್ತಾಳೆ. ಅವಳು ವಿನಯತೆಯೇ ಗಂಡನ ಆಕರ್ಷಣೆ ಮಾಡುತ್ತೆ.
ತಕ್ಷಣವೇ ಟೈಮ್ ಆಯ್ತು ಅಂದರೆ ಗಂಡನ ಹೆಂಡತಿನ ಭೇಟಿ ಮಾಡೋಕೆ ಹೋಗ್ತಾನೆ. ಸೇಮ್ ಅದೇ ರೀತಿ ಭಗವದ್ ಭಕ್ತರು ಪ್ರೀತಿ ಮತ್ತು ಪ್ರೇಮದಿಂದ ಭಗವಂತನ ಸೇವೆ ಮಾಡ್ತಿರ್ಬೇಕಾದ್ರೆ ಆ ಭಗವಂತನು ಕೂಡ ಭಕ್ತರಲ್ಲದೆ ಇರೋದಿಲ್ಲ. ಅವರು ಮಾತಾಡಿದ್ದನ್ನು, ಅವರು ಅರ್ಪಿಸುವುದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಆದರೆ ಮೂರ್ತಿ ಮಾತಾಡದೇ ಇರಬಹುದು, ಅದರ ಶುದ್ಧತೆ ಎಂಥದ್ದು ಅಪಾರವಾದದ್ದು ಶುದ್ಧತೆ, ಅದನ್ನು ಭಗವಂತ ನೋಡ್ತಾನೆ. ಬೇಕು ಅಂತ ಬೇರೆ ಏನೂ ನೋಡೋದಿಲ್ಲ. ಅವರು ಕೊಡ್ತಿರ್ತಕ್ಕಂಥ ಪ್ರೀತಿ ಮತ್ತು ಭಕ್ತಿಯಿಂದ ಅವ್ರೇನು ಕೊಡ್ತಾರೋ ಅವ್ನಿಗೇನು ಬೇಕಾಗಿಲ್ಲ. ನೀವು ಕೊಡುತ್ತಿರ್ತಕ್ಕಂಥದ್ದು ಅನ್ನ ಸಾಂಬಾರದಿಂದಲೇ ಅವನು ಬದುಕಬೇಕಂತ ಏನಿಲ್ಲ. ಇಡೀ ಬ್ರಹ್ಮಾಂಡದ ಒಡೆಯ ಅವನ ರಾಜಭೋಗ ಅವನಿಗೆ ಏನೇನೋ ಕೊಡ್ತಿರ್ತಾರ. ಸಹಸ್ರ ಲಕ್ಷ್ಮಿ ಸಹಸ್ರ ಸೇವ್ಯಮಾನಂ, ಲಕ್ಷ್ಮೀ ಸಹಸ್ರ ಶತ ಸಂಭ್ರಮಾನ್ಯಂ. ಸಹಸ್ರ ಲಕ್ಷ್ಮಿಯವರು ಅವನಿಗೆ ಕೂತ್ಕೊಂಡು ಸೇವೆ ಮಾಡ್ತಿರ್ತಾರೆ. ಎಂಥವ್ರವರು? ತುಂಬ ರೂಪವತಿಯರು. ಎಂಥ ರೂಪವತಿ? ಮನ್ಮಥ ಹೆಣ್ಣು ಮತ್ತು ಗಂಡಿನ ನಡುವೆ ಕಾಮ ಮತ್ತು ಆಕರ್ಷಣೆ ಆಗಬೇಕಂದ್ರೆ ಬಾಣಗಳನ್ನು ಬಿಡ್ತಿರ್ತಾನೆ. ಆ ಬಾಣಗಳನ್ನು ಬಿಡ್ತಿರೋದು ಮನ್ಮಥನು ಕೂಡ ಅವರ ರೂಪ ನೋಡಿ, ಕೃಷ್ಣನ ಮತ್ತು ಆ ಲಕ್ಷ್ಮಿಯರ ರೂಪ ನೋಡಿ ಬಾಣಗಳನ್ನು ಕೆಳಗಿಡ್ತಿದ್ದಾನೆ, ತಲೆ ಕೆಳಗೆ ಮಾಡ್ತಿದ್ದಂತೆ. ಯಾಕಂದ್ರೆ ಆಕರ್ಷಣೆ ನೋಡಿದರೆ ಸಾಕು, ಅಟ್ರಾಕ್ಷನ್ ಆಗ್ತಿತ್ತು ಮನ್ಮಥನು. ಆ ಲಕ್ಷ್ಮಿಯರ ದೇಹ ಅಷ್ಟು ಸೌಂದರ್ಯವತಿಯರು. ಆದರೆ ಭಗವಂತ ಅವರು ಯಾರನ್ನೂ ಸ್ವೀಕಾರ ಮಾಡದೆ ನಾಭಿಯಿಂದ ಬ್ರಹ್ಮರನ್ನು ಸೃಷ್ಟಿ ಮಾಡ್ತಾನೆ. ಅಷ್ಟು ಪರಿಶುದ್ಧ ಭಕ್ತ, ಅಷ್ಟು ಪರಿಶುದ್ಧರಲ್ಲಿ ಪರಿಶುದ್ಧನು ಭಗವಂತ. ಅದಕ್ಕೋಸ್ಕರ ಎಲ್ಲರೂ ಕೂಡ ನಾವು ಕೃಷ್ಣನ ಹಿಂದೆ ಬಿದ್ದಿದ್ದೀವಿ. ಯಾಕೆ? ಶುದ್ಧರಲ್ಲಿ ಶುದ್ಧ ಅವನು. ಕೃಷ್ಣ ಅಂದ್ರೇನು? ಸಂಸ್ಕೃತದಲ್ಲಿ ಸರ್ವಾಕರ್ಷಕ, ಎಲ್ಲರಿಗೂ ಸರ್ವದ ಆಕರ್ಷಣೆಯನ್ನು ಕೊಡ್ತಾನೆ. ಅವನು ಕಲ್ಲಿನಂಥ ಹೃದಯವಿದ್ದರೂ ಕೂಡ ನಾವು ಕೃಷ್ಣನ ನೋಡಿ ಸಂಪೂರ್ಣವಾಗಿ ಮರೆತು ಬಿಡ್ತಾನೆ ಸರ್. ಯಾಕೆ? ನಿಜವಾಗಿ ಅವನೇ ಸೃಷ್ಟಿಕರ್ತ. ಅಹಂ ಬೀಜ ಪ್ರದಪಿತಃ, ಅವನೇ ತಂದೆ. ವೃಂದಾವನದಲ್ಲಿ ಓಡಾಡ್ತಿರ್ಬೇಕಾದ್ರೆ ಕೃಷ್ಣ ಎಲ್ಲ ಗಿಡ ಮರ ಬಳ್ಳಿಗಳು ಕೂಡ ತಲೆ ಭಾಗಿ ಹಣ್ಣುಗಳನ್ನು ಕೊಡ್ತಾರೆ. ಕೃಷ್ಣ ತಗೋ ನನ್ನ ಹಣ್ಣುಗಳು. ಎಲ್ಲ ಪ್ರಾಣಿ ಪಕ್ಷಿಗಳು ಬಂದು ಅವನ ಪಾದದಲ್ಲಿ ಅಲ್ಲಿ ಬೀಳ್ತಾ ಇತ್ತು. ಜಿಂಕೆ ನರಿಗಳು ಎಲ್ಲವೂ ಹಿಂದಿಂದ ಕೃಷ್ಣನ ಬರ್ತದೆ. ಯಾಕೆ? ಅಹಂ ಬೀಜ ಪ್ರದಪಿತಃ, ನಾನು ತಂದೆ. ಆ ಪ್ರಾಣಿಗಳಾದರೂ ಸ್ವೀಕಾರ ಮಾಡ್ತೇವೆ, ಮನುಷ್ಯರು ಮಾತ್ರ ನಾವು ಸ್ವೀಕಾರ ಮಾಡಲ್ಲ. ಕೃಷ್ಣ ದೇವೋತ್ತಮ ಪರಮಪುರುಷ, ಅವನ ತಂದೆ ಅಂತ ನಾವು ಮರಿತಾ ಇಲ್ಲ. ಯಾಕೆ? ಕಾಮನೆಗಳು ಜಾಸ್ತಿ ಇದೆ, ಇನ್ನೂ ಅನುಭವಿಸ್ಬೇಕಂತ ಇದೆ, ಇನ್ನು ರೂಪವತಿಯನ್ನು ನೋಡಬೇಕಂತ ಇದೆ. ಅಂಥ ಯಂಗದ ಒಂದು ಯೌವನವಾಗಿರ್ತಕ್ಕಂಥದ್ದು ನೋಡಬೇಕನ್ನೋದು ಭಾವನೆ ಯಾವಾಗ ಎಲ್ಲಿವರೆಗೂ ತುಂಬಿಕೊಂಡಿರ್ತೋ, ಕಾಮನೆಗಳು ಯಾವಾಗ ತುಂಬಿಕೊಂಡಿರ್ತೋ ಆವಾಗ ಕೃಷ್ಣನನ್ನು ಅರಿಯೋದಿಲ್ಲ, ಅರಿಯಲಿಕ್ಕಾಗೋದಿಲ್ಲ. ಎಷ್ಟೆಷ್ಟು ಕಾಮನೆಗಳನ್ನು ನಿಂತುಕೊಳ್ತೀವೋ ಅಷ್ಟು ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಗಳು ನಾಶವಾಗಿ ಹಿಂದುಗಡೆ ಹೋಗ್ತಾ ಇರುತ್ತೆ. ಅಷ್ಟು ನಾವು ಹಿಂದುಗಡೆ ಹೋಗ್ತಾ ಇರ್ತೀವಿ. ಅದಕ್ಕೆ ಈ ಬಂದಿರೋದು ಈ ದೇಹದ ಅವಶ್ಯಕತೆಗಳನ್ನು ಕಡಿಮೆ ಮಾಡಲಿಕ್ಕೆ ಭಗವಂತ ಕೊಟ್ಟಿದ್ದಾನೆ. ಹೆಚ್ಚೆಚ್ಚು ಭಗವಂತನಿಂದ ಅರಿಯೋದ್ರಿಂದ ಸಂಪೂರ್ಣವಾಗಿ ನಾವು ತ್ಯಾಗ ಮಾಡಬಾರ್ದು. ಅದು ಆಗ್ತಾ ಏನಂದರೆ ತ್ಯಾಗ ಮಾಡಬಾರ್ದು. ಭಗವಂತನ ನಾಮಸ್ಮರಣೆ, ಭಗವಂತನಲ್ಲಿ ಒಂದು ಲೀಲೆಗಳನ್ನು ಓದೋದು, ಭಗವಂತನ ಸೇವೆ ಮಾಡೋದು ಸಂಪೂರ್ಣವಾಗಿ ಅರ್ಪಿಸಬೇಕು. ನಮ್ಮ ದೇವನ ಡೆಡಿಕೇಶನ್ ಮಾಡಬೇಕು. ಆವಾಗ ಅದೆಲ್ಲ ಕಾಮನೆಗಳು ಕಿತ್ತೋಗಿದ್ದಾನೆ. ಆ ಪರದೆಯನ್ನು ಕಿತ್ತೋಗಿದ್ದಾನೆ ಭಗವಂತ. ಆ ಪರದೆಯನ್ನು ತಗೊಂಡು ಕಿತ್ತು ಬಿಸಾಗದಾಗ, ಜ್ಞಾನ ಗೊತ್ತಾದಾಗ ಆವಾಗ ನೀವು ಶರಣಾಗತರಾಗಿ ಆನಂದದಿಂದ ನೀವು ಸೇವೆ ಮಾಡ್ಬೋದು. ಇವಾಗ ನೀವು ಹೆಂಗೆ ಮಾಡ್ತಿದ್ದೀರ ಅಂದರೆ, ಏನೋ ಬರಬೇಕಲ್ಲಪ್ಪ, ಹೋಗಬೇಕು, ಅದನ್ನು ಬಿಟ್ಟರೆ ಮತ್ತೆ 1 ವೀಕು ಸರಿ ಅನಿಸಲ್ಲ ಅಂತ ಬರ್ತಾಯಿದ್ದೀವಿ ಅಷ್ಟೇ. ಆದ್ರೇನು ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ. ಅಲ್ಲಿ ಹೋದ್ರೆ ಆನಂದ ಆಗುತ್ತೆ ಅಂತ ಬರ್ತಾಯಿದ್ದೀವಿ ಅಷ್ಟೇ. ಇದು ಪ್ರೈಮರಿ ಬಿಗಿನಿಂಗ್, ತೊಂದರೆ ಇಲ್ಲ. ಪ್ರಾರಂಭದಲ್ಲಿ ಹಿಂಗೆ ಅಟ್ಯಾಚ್ಮೆಂಟ್ ಇರಲಿ. ಆಮೇಲೆ ಬರ್ತಾ 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 ಶುದ್ಧತೆ ಹೋದರೆ, ಗಮನ ಕೊಡಿ. ನೀವು ಹರೇ ಕೃಷ್ಣ ವಾಮಂತರಿ ಹೋಗಿ ಹೊರಗಡೆ ಹೋಗಿ ಒಂದು ಮಾಲೆ ಚೆನ್ನಾಗಿ ಒಂದೊಂದು ಹರೇ ಮತ್ತು ಹರೇ ಕೃಷ್ಣ ಹರೇ ರಾಮ ಸಂಪೂರ್ಣವಾಗಿ ಆ ಮಂತ್ರವನ್ನು ಕೇಳಿ ನೀವು ಮಾಲೆ ಕೆಳಗಿಡಬೇಕು ಅನಿಸಲ್ಲ. 6.5 ಮಿನಿಟಲ್ಲೇ ಮುಗಿದೋಗ್ಬಿಡುತ್ತೆ. ನೀವು ಚಿಂತೆ ಮಾಡ್ತಾ ಮಾಡಿ 9 ನಿಮಿಷ 8 ನಿಮಿಷ 10 ನಿಮಿಷ ಆಗುತ್ತೆ. 10 ನಿಮಿಷದ ಮೇಲೆ ಹೋಯ್ತು ಅಂದರೆ ಅದು ಲೇಜಿ ಜಪ. ಆ ಥರ ನೀವು ಜಪ ಮಾಡಿ. ಪ್ರಭುಪಾದರು ಹೇಳ್ತಾರೆ, ಯಾರು 3ರಿಂದ 4 ಬಾರಿ ಕೃಷ್ಣನ ನಾಮಸನ್ನು ಚೆನ್ನಾಗಿ ಕೇಳ್ತಾರೋ ಅವರು ಟ್ರಾನ್ಸೆಂಡೆಂಟಲ್ ಹೋಗ್ತಾರೆ ಅಂತ ಹೇಳ್ತಾರೆ. ಉನ್ಮತ್ತವಾಗಿ ಬಿಡ್ತಾನೆ ಅಂತ ಹೇಳ್ತಾನೆ. ಭೌತಿಕವನ್ನೇ ಮರೆಯುವಂಥ ವ್ಯಕ್ತಿ ಆಗ್ತಾನೆ ಅಂತ ಹೇಳಿ, ಜೀವದ ಪ್ರೇಮವನ್ನು ಪಡೆಯುತ್ತಾನೆ ಅವನು. ಅಲೌಕಿಕದ ಪ್ರೇಮದಲ್ಲಿ ಅವನು ಹೋಗ್ತಾನೆ. ಪ್ರಭುಪಾದ ಹೇಳ್ತಾರೆ. ಅದಕ್ಕೆ ನಾವು ಮಂತ್ರದಲ್ಲಿ ಕೇಳಬೇಕು. ವಿನಯಪೂರ್ವಕವಾಗಿ ನಾವು ಭಗವಂತನನ್ನು ಓದಬೇಕು. ಅದಕ್ಕೆ ಭಗವಂತ ಶ್ರೀಕೃಷ್ಣ ತನ್ನ ಭಕ್ತರನ್ನು ವೈಭವೀಕರಿಸುತ್ತಾನೆ. ಬೃಹತ್ ಭಾಗವತದಲ್ಲಿ ಹೇಳ್ತಾನೆ, ಅಭಿಮೇ ಪೂರ್ಣ ಕಾಮಸ್ಯ ನವಂ ನವಂ ಇದಂ ಪ್ರಿಯಂ ನಿಶಾಕಂ ಪ್ರಾಣಾತ್ ಭಕ್ತೋ ಯಾನ್ ಮಾಂ ಪಶ್ಯತಿ ಭಾಸತೆ. ಬಹಳ ಪ್ರೀತಿಯಿಂದ ನನ್ನ ಭಕ್ತರು ನನ್ನ ನೋಡುತ್ತಾರೆ ಮತ್ತು ನನ್ನೊಂದಿಗೆ ಮಾತನಾಡುತ್ತಾರೆ. ನನ್ನ ಭಕ್ತರೊಂದಿಗೆ ಸಹವಾಸ ನಾನು ಅನುಭವಿಸುವ ಸಂತೋಷವೋ ಪ್ರತಿಕ್ಷಣವೋ ಹೊಸ ಮತ್ತು ಹೊಸದು. ನನ್ನ ಆಸೆಗಳು ಯಾವಾಗಲೂ ಈಡೇರುತ್ತವೆ. ಆದರೂ ನನ್ನ ಭಕ್ತರೊಂದಿಗೆ ಸಹವಾಸ ಮಾಡಿ ನನ್ನ ಬೈಕಿ ಎಂದಿಗೂ ಕೊನೆಗೊಳ್ಳುವುದಿಲ್ಲ. ನೋಡಿ ನಮಗೆ ಹೇಗೆ ಇನ್ನೊಂದು ಕೃಷ್ಣ ಬಗ್ಗೆ ಇನ್ನೂ ನಾಮಸ್ಮರಣೆ ಮಾಡ್ತಾ 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 ಇನ್ನೂ ಮಾಡಬೇಕು ಅಂತ ಅನಿಸ್ತದೆ. ಅಂದ್ರೇನು? ನೀನು ಭಕ್ತಿಯಲ್ಲಿ ಮುಂದುವರಿತಾ ಇದೆಯಾ ಅಂತ.
ಭಗವಂತನ ನಾಮಸ್ಮರಣೆ ನೀನು ಕೇಳ್ತಾ ಇದೆಯಾ ಅಂತ, ಇನ್ನೂ ಓದ್ತಾ ಇದ್ರೆ ಇನ್ನೂ ಓದಬೇಕು ಅನ್ನೋ ಅವನೊಬ್ಬ ಬಯಕೆ ಎಲ್ಲಿ ಬರ್ತಾ ಇದೆಯಾ ಅಂದರೆ ಅಲ್ಲಿ ನೀನು ಕೃಷ್ಣನ ಪ್ರೇಮವನ್ನು ಪಡಿತಾ ಇದೆಯಾ ಅಂತ. ಇಲ್ದಿದ್ರೆ ಅಲ್ಲ. ಸೊ ಅದಕ್ಕೋಸ್ಕರ ನಾವು ಮನಸ್ಫೂರ್ತಿಯಾಗಿ ಮಾಡಬೇಕು. ಈ ಭೌತಿಕದಿಂದ ನಾನು ಎಲ್ಲ ಸಮಸ್ಯೆಗಳಿಂದ ನಾನು ಪಾರಾಗಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೆ ಆಗಿದ್ದರೆ ನಾನು ಗಂಭೀರವಾಗಿ ತೊಡಗಬೇಕು. ನೀನು ತಾಮಸಿಕ ಗುಣನೇ ಇರಲಿ ತೊಂದರೆ ಇಲ್ಲ, ಪಾಪಿಗಳೆಲ್ಲ ಪರಮ ಪಾಪಿಯಾಗಿದ್ದರೂ ನನ್ನ ಆಧ್ಯಾತ್ಮಿಕ ತೋಣದಲ್ಲಿ ನೀನು ನಿಂತ್ಕೊಂಡಾಗ ಎಲ್ಲ ಪಾಪಗಳಿಂದ ನೀನು ಮುಕ್ತನಾಗುತ್ತೀಯ ಅಂತ ಕೃಷ್ಣ ಹೇಳ್ತಾನೆ. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ತಾಮಸಿಕ ಗುಣವಿದೆಯಾ, ನಾವು ಭಗವಂತ ನಾಮಸ್ಮರಣೆ ಮಾಡೋದು, ಸ್ವಲ್ಪ ಬೇಗನೆ ಹೇಳಲಿಕ್ಕೆ ಪ್ರಾರಂಭ ಮಾಡೋದು, ಅಟ್ಯಾಚ್ಮೆಂಟ್ ಹಾಗೆ ಬೆಳೆಸ್ತಾ ಓದ್ತಾ ಹೋಗೋದು. ಚಿಕ್ಕ ಪುಸ್ತಕಗಳನ್ನು, ಜನನ ಮರಣಗಳ ಆಚೆ ಅಂತ ಚಿಕ್ಕ ಪುಸ್ತಕಗಳನ್ನು ಓದಬೇಕು. ಮೊದಲು ಓದ್ತಾ ಮನಸ್ಸನ್ನು ಒಮ್ಮೆಲೆ ಕಂಟ್ರೋಲ್ ಮಾಡಬಾರ್ದು, ಒಮ್ಮೆಲೆ ಹತೋಟಿಗೆ ತರಬಾರ್ದು. ಅದನ್ನು ಒಮ್ಮೆಲೆ 16 ಮಾಲೆ ಜಪ ಹೋಗೋದು, ಒಮ್ಮೆಲೆ 2-3 ಅವರ್ ಓಪನ್ ಹೋಗೋದು, ಲಾಸ್ಟಿಗೆ ಅದು ಇದೆಲ್ಲ ಅಂತ ಬಿಟ್ಟೋಡು ಹೋಗ್ಬಿಡೋದು. ಹಾಗಾಗಬಾರ್ದು. ಸಾಕು ತಲೆ ಕೆಟ್ಟೋಯ್ತು ಮಾರ ಇಸ್ಕಾನನ್, ಸಾಕು ಹೇಳೋದ್ರೆ ಸಾಕು, ಬೇಡವೇ ಬೇಡ, ಹಾಗಾಗಬಾರ್ದು. 1 ಮಾಲೆ ಜಪ ಮೊದಲು 1 ಮಾಲೆ, ಸ್ಲೋಲಿ. ಮೊದಲು ಮದುವೆ ಹೆಂಗೆ ಮಾಡ್ತಾರೆ, ಗಂಡ ಹೆಂಡತಿ ನೋಡ್ತಾರೆ, ಹೆಣ್ಣು ನೋಡ್ತಾರೆ, ಆಮೇಲೆ ಮೊದಲು ಎಂಗೇಜ್ ಮಾಡ್ತಾರೆ, ಮೊದಲು ಫೋನಲ್ಲಿ ಮಾತಾಡ್ತಾರೆ, ಆಮೇಲೆ ಸರಳವಾಗಿ ಹೋಗ್ತಾರೆ, ಒಮ್ಮೆಲೆ ಹೋಗಲ್ಲ. ಹಾಗೇನೆ ಸ್ಲೋಲಿ ಇದನ್ನು ಕೊಡೋಣ. ಸ್ಲೋ 1 ಮಾಲೆ ಜಪ, 1 ಅವರ್ ರೀಡಿಂಗು, ಇಲ್ಲ 15-20 ನಿಮಿಷ ರೀಡಿಂಗು, ಸ್ವಲ್ಪ ಸೇವೆ, ಸ್ವಲ್ಪ ಮನೆ ಕೆಲಸ, ಅದನ್ನು ಮಾಡ್ತಾ ಪ್ರೀತಿ ಎಲ್ಲೆಲ್ಲೇ ಸಮಯ ಉಳಿತಾ ಅಲ್ಲೆಲ್ಲೆಲ್ಲೇ ನೋಡ್ಕೋಬೇಕು. ಹಾಗೆ ಮಾಡ್ತಾ ಕೊನೆವರೆಗೂ ಅವನು ಭಕ್ತನಾಗಿ ಉಳಿತಾನೆ. ಒಮ್ಮೆಲೆ ಹೋಗೋದು ಮೇಲುಗಡೆ ದಪ್ಪನ ಬಿದ್ದುಬಿಡೋದು ಅದಾಗಲ್ಲ. ಹೇ ರಾಜನೇ, ಕೇವಲ ಅಜ್ಞಾನದ ನೀನು ಯಾರನ್ನು ಸೋದರ ಮಾವ, ಮಗ, ಪ್ರಿಯತಮ, ಪ್ರಿಯ ಮಿತ್ರ, ಹಿತೈಷಿ, ಮಂತ್ರಾಲೋಚಕ, ದೂತ, ತಾತಾರ ಮುಂತಾಗಿ ಭಾವಿಸಿದ್ಯೋ ಅವನೇ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ. ನೀನೇನೇನೋ ಅದನ್ನೆಲ್ಲ ಭಾವಿಸಿದೆಯಲ್ಲ, ಅವನೇ ನಿನ್ನ ದೇವೋತ್ತಮ ಪರಮಪುರುಷ ಅಂತ ಅಲ್ಲಿ ಭಾಗವತದಲ್ಲಿ ಹೇಳುತ್ತಾರೆ. ದೇವೋತ್ತಮ ಬರುವ ಬದ್ಧಾತ್ಮರ ಬಗ್ಗೆ ಎಷ್ಟು ದಯಾಮಯನಾಗಿರುತ್ತಾನೆ ಅಂದರೆ ಅವರು ಅವನ ಅವಿಚ್ಛಿನ್ನವಾಗಿ ಪವಿತ್ರ ನಾಮವನ್ನು ಹಿಡಿದು ಕರೆದರೂ ಪ್ರಭು ಅವರ ಹೃದಯಗಳಲ್ಲಿರುವ ಅಸಂಖ್ಯಾತ ಪಾಪಗಳನ್ನು ನಾಶ ಮಾಡಿಸಿದ್ದನಾಗಿರುತ್ತಾನೆ. ಆದ್ದರಿಂದ ಭಗವಂತನ ಪಾದಕಮಲಗಳಲ್ಲಿ ಆಶ್ರಯ ಪಡೆದಿರುವ ಭಕ್ತನು ಪ್ರಾಮಾಣಿಕವಾದ ಪ್ರೇಮದಿಂದ ಭಗವಂತನ ಪವಿತ್ರ ನಾಮವನ್ನು ಜಪಿಸಿದರೆ ದೈವೋತ್ತಮ ಪರಮಪುರುಷ ಕೃಷ್ಣ ಎಂದಿಗೂ ಅವನ ಹೃದಯವನ್ನು ಬಿಟ್ಟು ಅಲುಗುವುದಿಲ್ಲ. ಹೀಗೆ ಪರಮಪ್ರಭುವನ್ನು ಗೆದ್ದು ತನ್ನ ಹೃದಯದಲ್ಲಿ ಇರಿಸಿಕೊಂಡಿರುವವನನ್ನು ಭಾಗವತ ಪ್ರಧಾನ, ಭಗವಂತನ ಅತ್ಯಂತ ಶ್ರೇಷ್ಠ ಭಕ್ತ ಎಂದು ಕರೆಯುತ್ತಾರೆ. ಬದ್ಧಾತ್ಮನಾಗಿದ್ದರೂ ಸಹಿತ, ನಮಗೆ ಅರ್ಹತೆ ಇಲ್ಲದಿದ್ದರೂ ಸಹಿತ ಕೃಷ್ಣನನ್ನು ಒಂದು ಹೆಸರು ಹಿಡಿದು ಕರೆದರೂ ಕೂಡ ನಿನ್ನ ಹೃದಯದಲ್ಲಿರ್ತಕ್ಕಂಥ ಪಾಪ ಫಲಗಳನ್ನು ಕಿತ್ತು ಬಿಸಾಡ್ತಾನೆ ಕೃಷ್ಣ. ನೋಡಿ ಎಷ್ಟು ಕರುಣಾಮಯಿ. ಯಾರನ್ನಾದರೂ ನಿಮ್ಮ ಮ್ಯಾನೇಜರ್ನ ಹೆಸರು ಹಿಡಿದು ಕರಿ ನೋಡಿ, ಎಷ್ಟು ಕೊಬ್ಬು ನಿನಗೆ, ನನ್ನ ಹೆಸರು ಹಿಡಿದು ಕರಿದ್ಯಾ ನೀನು, ಸರ್ ಅನ್ನೋಕ್ಕಾಗಲ್ವಾ ಅಂತ ಅಂತಾರೆ. ಆದರೆ ನೋಡಿ ಇಲ್ಲಿ ಎಷ್ಟು ಕರುಣಾಮಯಿ ಕೃಷ್ಣ. ನೀನು ಅವ್ನು ಹೆಸರು ಹಿಡಿದು ಕರಿ ನೀನು, ಹೇ ಕೃಷ್ಣ, ಹೇ ಗೊಲ್ಲ, ಹೇ ಮುಕುಂದ, ಎಲ್ಲಾದರೂ ಮಾಡಿ ಹೇಗಾದರೂ ಅವನ ಕರೀರಿ. ಬೆಣ್ಣೆ ಕಳ್ಳ ಅಂತ ಕರೀರಿ, ಚೋರ ಅಂತ ನೀವು ಕರೀರಿ, ಕೃಷ್ಣ ನಿನ್ನ ಹೃದಯದಲ್ಲಿರೋ ಪಾಪಗಳನ್ನು ಮಾಡ್ತಾನೆ. ಇಲ್ಲ ಲಾಸ್ಟಿಗೆ ನಿನ್ನ ಹರಾಮಿ ಅಂತ ಕರಿ, ಲಾಸ್ಟಿಗೆ ಒಂದು ರಾಮಾಂದ್ಯಲ್ಲ ನೀನು ಅಂತ ಮುಕ್ತಿ ಮಾಡ್ತಾನೆ. ಎಷ್ಟು ಕನ್ನಡ ಅಂದ್ರೆ ಹರಾಮಿ ಅಂದರೆ ಸಾಕು, ನೀನು ಲಾಸ್ಟ್ಗೆ ರಾಮಾಂದ್ಯಲ್ಲ ನೀನು. ಎಸ್, ಕೃಷ್ಣ ಅದು ನೋಡ್ತಾನೆ. ನಮ್ಗೆ ಯಾರಾದರೂ ತಿಲಕ ಹಚ್ಕೊಂಡು ಮುಂದೋದ್ರೆ ಹರೇ ರಾಮ ಹರೇ ಕೃಷ್ಣ ಅಂತ ತಲೆ ಕೆಳಗಿಟ್ಬಿಡ್ತು, ನಾಚಿಕೆ ಆಗುತ್ತೆ ನಮಗೆ. ಆದರೆ ಅದು ನಾವು ಅನ್ಕೋಬೇಕು, ನೋಡು ನನ್ನನ್ನು ನೆನೆದು ಬಿಟ್ಟು ನನ್ನ ತಿಲಕ ನೋಡಿ ಹರೇ ರಾಮ ಹರೇ ಕೃಷ್ಣ ಅಂತಲ್ಲ ಜೀವಿದು, ಮುಕ್ತ ಆಯ್ತಲ್ಲ, ಆ ರೀತಿ ಭಾವನೆ ಇರಬೇಕು. ಅದಕ್ಕೆ ಭಗವಂತ ಹೇಗೆ ನೋಡ್ತಾನೆಂದರೆ ಅವನಿದ್ದಾಗಲೂ ಪ್ರೀಚ್ ಮಾಡ್ಬೋದು, ಅವನ ಸತ್ತ ಮೇಲೂ ಅವನ ಹೆಣನೂ ಕೂಡ ಪ್ರೀಚ್ ಮಾಡುತ್ತೆ. ಎಲ್ಲಾದರೂ ಕೇಳಿದ್ದೀರಾ ಇದನ್ನು? ಅಷ್ಟು ಭಕ್ತನ ದೇಹ ಅಷ್ಟು ಶುದ್ಧವಾದದ್ದು. ಯಾಕೆಂದರೆ ಪರಮಾತ್ಮ ಅಲ್ಲಿ ನೆಲೆಸಿರ್ತಾನೆ. ನಾವು ಓಬಿಸನ್ಸ್ ಪೇ ಮಾಡ್ತೀವಿ, ಅವ್ರಿಗೆ ನಮಸ್ಕಾರ ಮಾಡಬೇಕಾಚೆ ಮಾಡೋದಿಲ್ಲ ನಾನು. ಆದರೆ ನಾವು ಮಾಡ್ತಿರೋದು ಯಾರಿಗೋಸ್ಕರ ನಮಸ್ಕಾರ ಮಾಡ್ತಿರೋದು ಅವನ ಹೃದಯದಲ್ಲಿರೋ ಭಗವಂತ. ಯಾಕಂದ್ರೆ ಅವನ ಹೃದಯದಲ್ಲಿ ಕೂತ್ಕೊಂಡು ಅವನಿಗೆ ಎಷ್ಟು ನಿರ್ದೇಶನ ಕೊಟ್ಟು, ಇಷ್ಟು ವರ್ಷ ಅವನ ಭಕ್ತಿ ಸೇವೆ ಮಾಡಲಿಕ್ಕೆ, ಇಷ್ಟು ಮುಂದುವರಿಲಿಕ್ಕೆ, ಇಷ್ಟು ಚೆನ್ನಾಗಿ ಅವನಿಗೆ ಮಾರ್ಗದರ್ಶನ ಮಾಡಿ ಜ್ಞಾನ ಕೊಟ್ಟಿರೋದಕ್ಕೆ ಆ ಪರಮಾತ್ಮನ ನಮಸ್ಕಾರ ಮಾಡ್ತೀವಿ ಅಂದಾಗ ಆ ಪರಮಾತ್ಮ ಖುಷಿಯಾಗನೆ ಬದುಕಿರೋ ನೀನು. ನಾವೆಲ್ಲ ಆಶೀರ್ವಾದ ಮಾಡೋ ಭಗವಂತ ಹೃದಯದಲ್ಲಿ ಕೂತ್ಕೊಂಡಿರ್ತಾನೆ, ಚೈತ್ಯ ಗುರುವಾಗಿರ್ತಾನೆ. ಎಲ್ಲಿವರೆಗೂ ನೀವು ಗುರುವಿನ ಹತ್ತಿರ ಬಂದವನು ಪ್ರಭುಪಾದರ ಕಾಲಿಗೆ ಬೀಳ್ತೀರ ಅಲ್ಲಿವರೆಗೂ ಪರಮಾತ್ಮ ಇರ್ತಾನೆ. ಪರಮಾತ್ಮ ಹೊರಟೋಗ್ತಾನೆ, ಚೈತ್ಯ ಗುರು ಬಂದ ಅಲ್ಲಿ ಕೂತ್ಕೊಂಡಿರ್ತಾನೆ. ಆ ಗುರು ನಿಮಗೆ ಓಬಿಸನ್ಸ್ ಪೇ ಮಾಡಿದ್ರೆ, ವಿನಯ ತೋರಿಸಿದ್ರೆ ಆ ಜೀವಿಗೆ ಇನ್ನೊಬ್ಬ ವೈಷ್ಣವನಿಗೆ ಅವನು ತೃಪ್ತ ಆಗ್ತಾನೆ ಒಳಗಡೆ ಇರೋವಂತ. ನಮಸ್ಕಾರ, ಬಾಳು ಮುಕ್ತನಾಗು, ಭೌತಿಕದಿಂದ ಮುಕ್ತನಾಗು ಒಂದು ಆಶೀರ್ವಾದ ಮಾಡ್ತಾನೆ. ಇದನ್ನು ನೋಡಬೇಕು. ನಾವು ಮಾಡ್ತಿರೋದು ದೇಹಕ್ಕಲ್ಲ, ದೇಹಕ್ಕಂದರೆ ಅವ್ರಿಗೆ ನಮಸ್ಕಾರ ಮಾಡಬೇಕಾ? ನಾನು ಮ್ಯಾನೇಜರ್, ನಾನು PhD ಸ್ಟೂಡೆಂಟು, ಅವ್ರಿಗೆ ನಮಸ್ಕಾರ ಮಾಡೋದು. ನೀನು ಮಾಡ್ತಿರೋದು ಯಾರಿಗೋಸ್ಕರ? ದೈವೋತ್ತಮ ಪರಮಪುರುಷನ ಹೃದಯದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಆತ್ಮಸ್ಥಿತನಾಗಿರ್ತಕ್ಕಂಥವನಿಗೆ. ಅದಕ್ಕೋಸ್ಕರ
ಒಂದು ಸಾರಿ ಒಂದು ಕತೆ, ಒಂದು ರಾಜಸ್ಥಾನದಲ್ಲಿ ಉದಯ್ಪುರ ಅಂತಿದೆ. ಒಂದು ಸರ್ವಂಟ್ ಕುಟುಂಬ ಇತ್ತು. ಒಂದು ರಾಜರಿಗೆ ಅದು ಸೇವೆ ಸಲ್ಲಿಸೋ ಒಂದು ಕುಟುಂಬ ಅದು. ಅವ್ರು ಏನು ಮಾಡ್ತಾಯಿದ್ರು, 4 ಜನ ಮಕ್ಕಳು, ತಂದೆ ತಾಯಿ ಹೊರಟು ಹೋಗ್ತಾರೆ. ಈ 4 ಜನ ಏನು ಮಾಡ್ತಾರೆ, 3 ಜನ ಅವನಿಗೆ ಸರ್ವಂಟಾಗಿ ರಾಜ ಒಂದು ಶಾಸನದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅದರಲ್ಲಿ 4ನೇದವನು ಸಹೋದರ, 4ನೇ ಒಬ್ಬನು ತಮ್ಮ ಅಂದರೆ ಕಾಮಧ್ವಜ. ಅವನು ದೇವೋತ್ತಮ ಪರಮಪುರುಷನ ಭಕ್ತ. ಅವನು ಕಾಡಲ್ಲಿ ಇದ್ಕೊಂಡು ಭಜನೆ ಹಾಡ್ತಾ ಇದ್ದ. ಮನೆಗೆ ಹೋಗಿ ಸ್ವಲ್ಪ ಪ್ರಸಾದವನ್ನು ಭಿಕ್ಷೆ ಬೇಡ್ತಾ ಇದ್ದ. ಅದನ್ನೇನು ಮಾಡ್ತಾಯಿತ್ತೋ ಅದು ಒಂದು ದಿನಚರಿ ಆಗಿತ್ತು. ಸ್ವಲ್ಪ ಭಜನೆ ಮಾಡೋದು, ಕಾಡಲ್ಲಿ ಕುತ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡೋದು, ಮನೆಗೆ ಸ್ವಲ್ಪ ಹೋಗೋದು, ಭಿಕ್ಷೆ ಬೇಡೋದು, ಬರೋದನ್ನು ಸ್ವಲ್ಪ ಕೊಟ್ಟು ತಿಂದ್ಕೊಂಡು ಅದನ್ನೇ ಹಾಯಾಗಿ ಜೀವನ ಕಳೆಯೋದು. ಹೀಗೆ ಇವು 3 ಜನ ತುಂಬ ಒಳ್ಳೆಯವರಂತ ಹೋಗ್ತಾ ಇದ್ರು ಜನ. ಇವನು ಒಂದು ಏನು ಮಾಡ್ತಾರೆ, ಇವನು 4ನೇದವನು ಇದ್ದಾನಲ್ಲ, ಸೋಂಬೇರಿ, ಇವನು ಕೆಲಸ ಮಾಡಲ್ಲ, ಸುಮ್ಮನೆ ಏನೂ ಅಲ್ಲ, ದಂಡ ಪಿಂಡಂದರ ಓಡಾಡ್ತಾ ಇದ್ದಾನೆ, ಬೈತಾ ಇದ್ದ. ಆದರೆ ಇವನು ಕಾಯಕ ಇವನು, ನಾನು ಯಾರಿಗೂ ಸೇವೆ ಮಾಡಿದ್ರೆ ಅವನಿಗೆ ಮಾಡ್ತೀನಿ ಅಂತ ಮಾಡ್ತಾಯಿತ್ತು. ಕಾಮಧ್ವಜನಿಗೆ ಬಂದು ಹೇಳ್ತಾರೆ, ನೋಡು ಇವನೇ ದೊಡ್ಡವನು, ಆ್ಯಕ್ಚುಲಿ 3 ಅವ್ರು ಚಿಕ್ಕವರು. ಅಣ್ಣ, ಇಷ್ಟೆಲ್ಲ ನೀನು ಮಾಡ್ತಾ ಇದೆಯಾ, ನೀವು ಸ್ವಲ್ಪ ರಾಜನ ಕಡೆ ಹೋಗ್ಬಿಡು, ರಾಜ ನಿನಗೆ ಒಂದು ಸ್ವಲ್ಪ ಸಂಬಳ ಕೊಡ್ತಾನೆ, ನಿನ್ನ ಖರ್ಚು ವೆಚ್ಚ ಹಾಗೋ ಹೀಗೋ ಹೋಗುತ್ತೆ, ಒಂದು ಒಳ್ಳೆಯ ವ್ಯಕ್ತಿಯಾಗಿ ನೀನು ಬಾಳ್ಬೋದು ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳ್ತಾನೆ ಕಾಮಧ್ವಜ. ಹೇಳ್ತಾನೆ, ನಾನು ಯಾರ ಸೇವಕನೂ ನಾನಲ್ಲ, ನಾನು ಯಾರಿಗೂ ಸೇವೆ ಮಾಡೋದಿಲ್ಲ, ಸೇವೆ ಮಾಡಿದ್ರೆ ಆ ದೇವೋತ್ತಮ ಪರಮಪುರುಷನಿಗೆ ಮಾತ್ರ ಸೇವೆ ಮಾಡೋದು ಅಂತ ಹೇಳ್ತಾನೆ. ತಿಳಿಸಿ ಹೇಳ್ತಾರೆ, 4 ಜನ ಕರ್ಕೊಂಡ್ಬಿಟ್ಟು ಹೇಳ್ತಾರೆ, ನೋಡಿ ಯಾರಾದರೂ ನೀವು ದಾರಿ ತಪ್ಪಿದಾಗ, ನಾವು ಕೃಷ್ಣನಿಗೆ ಬಂದಾಗ ನಮ್ಮ ತಂದೆ ತಾಯಿ ಬಂದರು, ನೋಡಪ್ಪ ಮಾಡೋದು ತಪ್ಪೋದು, ಅವರೇನು ಇಸ್ಕಾನ್ ದುಡ್ಡು ಮಾಡ್ಕೊಳ್ಳೋರು ಮಾಡ್ತಿರ್ತಾರೆ, ದೊಡ್ಡ ಹೆಸರು ತೊಗೊಳ್ತಿರ್ತಾರೆ, ನೀನು ಅವ್ರ ಹಿಂದಿಂದ ಹೋಗ್ಬಿಟ್ರೆ ನಿನ್ನನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅವ್ರ ಹೆಸರು ತೊಗೊಳ್ಕೊ, ನಿಂದೇನು ಹೆಸರು ಬರುತ್ತೆ. ಸೊ ನೋಡಿ ಹೆಂಗೆ ಹೊಡಿತಾರೆ ಅವ್ರು, ಹಂಗೆ ಅವ್ರು ನಿನ್ಗೆ ಗೊತ್ತಿಲ್ಲ, ನಿನಗೆ ಮನೆ ಮಠ ನಿನಗೂ ಇದೆ, ಬಂದ್ಬಿಡು. ಸೊ ಎಷ್ಟೆಷ್ಟೋ ಪ್ರೀಚ್ ಮಾಡ್ತಾರೆ, ಹಾಗೆ ಇವರೆಲ್ಲ ಹೋಗಿ ಪ್ರೀಚ್ ಮಾಡ್ತಾರೆ, ಅವರ ಸಂಬಂಧಿಕರು ಹೋಗಿ ಪ್ರೀಚ್ ಮಾಡ್ತಾರೆ. ಅವನೇನು ಹೇಳ್ತಾನೆ, ಒಂದೇ ಮಾರ್ಗ, ನಾನು ಭಗವಂತನ ಬಿಟ್ಟರೆ ಇನ್ನೇನು ಮಾಡೋದಿಲ್ಲ, ನನಗೆ ಯಾವ ಆಸ್ತಿ ಅಂತಸ್ತು ಬೇಡ, ನೀವು ಬೇಡ ಅಂತ ಹೇಳ್ತಾನೆ. ಸರಿ, ನೀನು ಅಂತ್ಯಕ್ರಿಯೆ ಯಾರಪ್ಪ ಮಾಡ್ತಾರೆ ಕೊನೆಗೆ, ಅಟ್ಲೀಸ್ಟ್ ಬೇಕಲ್ವಾ ನಿನಗೆ ಅಂತ್ಯ ಅನ್ನೋದು ಇದ್ಮೇಲೆ ನಿನಗೆ ಯಾರಾದರೂ ನೋಡ್ಕೊಳ್ಳೋರು ಬೇಕಲ್ಲ, ವಯಸ್ಸಾದ್ಮೇಲೆ. ನಿಂಗೆ ಅಂತ್ಯಕ್ರಿಯೆ ಯಾರು ಮಾಡ್ತಾರೆ, ಆ ದೇವೋತ್ತಮ ಪರಮಪುರುಷನ ಅಂತ್ಯಕ್ರಿಯೆ ಮಾಡ್ತಾನೆ ಅಂತ ಹೇಳ್ತಾನೆ. ಯಾರು ಮಾಡ್ತಾರೆ, ಮಾಡೋದಿದ್ರೆ ಅವನೇ ಮಾಡ್ತಾನೆ ನನ್ನ ಅಂತ ಹೇಳ್ತಾನೆ. ಸರಿ ಆಯ್ತಪ್ಪ, ನೀನು ದಾರಿ ಬಿಟ್ಬಿಟ್ಟಿದ್ಯಾ, ಇನ್ನು ನಿನಗೇನು ಹೇಳೋದು, ನೀನು ಹೇಳೋರು ಕೇಳೋರು ಯಾರೂ ಇಲ್ಲ, ನಿನಗೆ ಯಾರು ಸಂಬಂಧಿಕರು ಬೇಕಾಗಿಲ್ಲ, ಆಯಿತು ನೀನು ಏನು ಮಾಡ್ತೀನಿ, ಹಾಳಾಗಿ ಹೋಗಂತ ಹೊರಟೋಗ್ಬಿಡ್ತಾ. ಸರಿ ಆಯಿತು. ಎಲ್ಲ ಸಂಬಂಧಿಕರು ಹೋದ್ಮೇಲೆ, ಎಲ್ಲ ಹೆಡ್ ಶಿವ ಮೇಲೆ ಹೋದ್ಮೇಲೆ ಎಷ್ಟು ಆನಂದ ಆಗುತ್ತೆ, ಹೋಯ್ತು ಎಲ್ಲಾನು. ಅವನು ಕೊಡೋಣ ಆಯ್ತಾನೆ, ಅವನು ಕ್ಲಿಯರ್ ಆಯ್ತಾ, ಹೋಯ್ತಪ್ಪ ಯಾರೂ ಇಲ್ಲ ನನಗೆ. ಭಗವದ್ ಭಕ್ತನಿಗೆ ಏನು ಬೇಕು, ಒಂದು 15 ದಿವಸ ನಾವು ಏನೋ ಹೆಡ್ ಶೋ ಮಾಡಲ್ಲ ಅಂದ್ರೆ ಏನಾಗ್ತದೆ, ಭಾರ ಆದಂಗೆ ಆಗ್ಬಿಡುತ್ತೆ. ಹೆಡ್ ಶೋ ಮಾಡಿಬಿಟ್ರೆ ಆನಂದ ಆಯ್ತಪ್ಪ. ಆ ರೀತಿ ಅವನು ಕೂಡ ಅವನೇನು ಮಾಡ್ತಾನೆ, ಆಯ್ತಪ್ಪ ಹೆಡ್ಡನ್ನ ಎಲ್ಲನೂ ಬಿಟ್ಟು ಹೊರಟೋಯ್ತು, ಎಲ್ಲ ಸಂಬಂಧಿಕರು ಹೊರಟೋದ್ರು, ಆನಂದವಾಗಿ ಭಜನೆ ಮಾಡ್ತಾ ಇದ್ದ, ಹಾಗೆ ನೋಡ್ಕೊಂಡು ಜೀವನ ನಡೀತಾ ಇತ್ತು. ಲಾಸ್ಟ್ಗೆ ಅವ್ರಿಗೆ ಹೇಳ್ದಂಗೆ ಅವನಿಗೂ ಕೂಡ ಅಂತ್ಯಕಾಲ ಬಂತು, ಅವನು ಸತ್ತು ಹೋಗ್ಬಿಟ್ಟ ಅವನು. ಆದರೆ ಇವ್ರು ಯಾರು ಸಹೋದರರು ಅವನಿಗೆ ಯಾರಿಗೂ ಸಂಪರ್ಕದಲ್ಲಿ ಇರಲಿಲ್ಲ. ಅವನು ಹೋಗಿದ್ದಾನೋ ಅಂತ ಗೊತ್ತಿಲ್ಲ, ಇದಾನೋ ಅಂತ ಗೊತ್ತಿಲ್ಲ, ಅವನು ಬಂದಿದ್ದಾನೋ ಅಂತ ಯಾರೂ ನೋಡ್ತಾ ಇರಲಿಲ್ಲ, ಯಾರಿಗೂ ಗೊತ್ತಿಲ್ಲ. ಕಾಡಲ್ಲಿ ಏಕಾಂಗಿ ಬಿದ್ದಿದ್ದಾನೆ, ಹೆಣ ಬಿದ್ದಿದೆ ಅಲ್ಲಿ. ಕೃಷ್ಣ ವಿಚಾರ ಮಾಡ್ತಿದ್ದಾನೆ, ತನ್ನ ಭಕ್ತನಿಗೆ ಇಷ್ಟೆಲ್ಲ ಸೇವೆ ಮಾಡಿದೆಯಲ್ಲ, ನನ್ನ ಭಕ್ತನನ್ನು ಅವನು ಹೆಂಗೆ ಮರೆಯೋದು, ಏನು ಅಂತ್ಯಕಾಲೇ ನಾರಾಯಣ ಸ್ಮೃತಿ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಅಕಸ್ಮಾತಾಗಿ ಆಕ್ಸಿಡೆಂಟಲ್ಲಿ ನಾವು ಹೋದರೆ ಹೇಗೆ ಪ್ರಭು, ನೀನು ಮರಿಬಹುದು, ಭಗವಂತ ಮರೆಯೋದಿಲ್ಲ, ಭಗವಂತ ಎಂದೂ ಮರೆಯೋದಿಲ್ಲ. ಭಗವಂತ ಏನು ಮಾಡ್ತಾನೆ, ಹೃದಯಸ್ಥನಾಗಿ ನಿನಗಲ್ಲೇ ಕಫ ಗಿಫ ಏನೇ ಕಟ್ಟಿದ್ರು ಕೂಡ ಕಿತ್ತು ಬಿಸಾಕಿ ನಾವು ನೆನೆಸ್ಕೊಳ್ಳೋಂತ ಇದು ಕೊಡ್ತಾನೆ. ಪ್ರಭುಪಾದರು ಹೆಂಗೆ ಹೋಗಿದ್ದು, ಅಂತ್ಯಕಾಲದಲ್ಲಿ ಸಾವಿನ ಇದರಲ್ಲಿ ಅವರು ಮಲ್ಕೊಂಡಿದ್ರು. ದೇಹತ್ಯಾಗ ಮಾಡಬೇಕಾದ್ರೆ ಭಾಗವತಂ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ರು, ಹಿಡಿದು ತೀರಾ ಪ್ರಭುಪಾದರು ಹಿಡಿದ್ರೆ ಏನು ಸರ್ವ ರೀತಿಯಿಂದಲೂ ಮುಕ್ತರವರು. ಅಂತ ಇದರಲ್ಲಿ ಕೂತ್ಕೊಂಡ್ರು, ಪ್ರಾಣ ಇದು ಹೋಗ್ತಾ ಇದೆ ಅಂತ ಗೊತ್ತಿದ್ರು, ಭಾಗವತಂ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ರು. ನಲ್ಕಾಲ್ ಧೀರ ಗುರು ಇಸ್ ನಾಟ್ ಸಾಮಾನ್ಯ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅವನು, ಸಾವಿಗೂ ಕೂಡ ಹೆದರದಂಥ ವ್ಯಕ್ತಿ. ಅದಕ್ಕೆ ಅಭಯ ಚರಣಾರವಿಂದರೆ, ಅಭಯ ಅಂದ್ರೇ ಹೆದರದೇ ವ್ಯಕ್ತಿ ಅವನು, ಸಾವಿಗೂ ಕೂಡ ಹೆದರದಂಥ ವ್ಯಕ್ತಿ.
ಅಂಥ ಗುರುವಿನ ಆಶ್ರಯನ ಪಡೆದವರು ಕೂಡ ನಾವು ಕೂಡ ಯಾವುದಕ್ಕೂ ಹೆದರದ ವ್ಯಕ್ತಿ ಆಗ್ತೀವಿ. ಅವರ ಆಶ್ರಯ ಸಂಪೂರ್ಣವಾಗಿ ನಾವು ತೊಗೊಂಡಿದ್ದಾಗಿದ್ರೆ, ಜ್ಞಾನವನ್ನು ಅರಿತು ನಾವು ತೊಗೊಂಡಿದ್ದಾಗಿದ್ರೆ. ಸೊ ಈ ರೀತಿ ತೊಗೊಂಡಿದ್ದಾನೆ. ಕೃಷ್ಣ ವಿಚಾರ ಮಾಡ್ತಾನೆ, ನನ್ನ ಭಕ್ತ ಅಲ್ಲಿ ಬಿದ್ದಿದ್ದಾನೆ. ಅವನು ಯಾರನ್ನು ರಿಕ್ವೆಸ್ಟ್ ಮಾಡ್ತಾನೆ? ಹನುಮಾನ್ ಹೇಳ್ತಾನೆ, ಹನುಮಾನ್ ನನ್ನ ಭಕ್ತ ಅಲ್ಲಿ ಬಿದ್ದಿದ್ದಾನೆ ಕಾಡಲ್ಲಿ, ಹೋಗಿ ಅವನ ಅಂತ್ಯ ಸಂಸ್ಕಾರ ಮಾಡ್ಕೊಂಡು ಬಾ ನೀನು ಅಂತ ಕಳಿಸ್ತಾನೆ. ಹನುಮಾನ್ ಬರ್ತಾನೆ. ಭಕ್ತರನ್ನ ನಾವು ಆ ಕಟ್ಟಿಗೆ ಈ ಕಟ್ಟಿಗೆ ಕಡಿಮೆ, ಎಷ್ಟು ಯಾವ ಕಡಿಮೆ ಕಟ್ಟಿಗೆ ತೊಗೊಂಬಾರಪ್ಪ ಸುಟ್ಬಿಡೋಣ ಅಂತ ಕರೀತಾನೆ. ಇವನೇನು ಮಾಡ್ತಾನೆ? ಶ್ರೀಗಂಧದ ಕಟ್ಟಿಗೆಯನ್ನು ಸಂಗ್ರಹಿಸ್ತಾನೆ. ಎಲ್ಲನೂ ತಗೊಂಡು ಆ ದೇಹ ಇಟ್ಟು ಬೆಂಕಿ ಹಚ್ಚಿದ ಮೇಲೆ ಅಲ್ಲಿರತಕ್ಕಂಥ ಅವನ ದೇಹದ ಹೊಗೆಗೆ ಎಲ್ಲಿ ಹೋಗ್ತಾಲೋ ಅಲ್ಲಿ ಭೂತ ಪ್ರೇತಗಳು ಏನು ಅದನ್ನೆಲ್ಲ ವಾಸನೆ ಯಾರು ತಗೊಂಡ್ರು ಎಲ್ಲ ಮುಕ್ತವಾಗಿ ವೈಕುಂಠಲ್ಲಿ ಹೋಗೋ ಹೊರಟೋಗ್ಬಿಟ್ರು. ಸೊ ಹಾಗೆ ಭಗವದ್ ಭಕ್ತ ದೇಹ ನೋಡಬಾರ್ದು ಯಾವಾಗಲೂ. ಇವನು ಇಂಥವನು, ಈ ಜಾತಿಯಿಂದ ಬಂದವನು, ಹೀಗೆ ಮಾಡಿದವನು. ಅವನು ಭಗವದ್ ಭಕ್ತ ಅಲ್ಲಿ ಹೃದಯದಲ್ಲಿ ಅವನು ಭಗವಂತನ್ನೇ ಇಟ್ಕೊಂಡು ಸಂಪೂರ್ಣ ನಂಬಿದ್ದೆ ಆಗಿದ್ದರೆ ಅವನು ಭಗವಂತ ಅವನಿಗೆ ಇನ್ಚಾರ್ಜ್ ತೊಗೊಳ್ತಾನೆ. ಆ ದೇಹದ ಇನ್ಚಾರ್ಜ್ ಅವನು. ನಮಗೆ ಯಾರು ಅಂತ್ಯ ಸಂಸ್ಕಾರ ಏನು ಮಾಡಬೇಕಾಗಿಲ್ಲ. ನಮಗೆ ಭಗವತ್ ಭಕ್ತರು ಯಾರಾಗಿರ್ತಾರೋ ಅಂತ್ಯ ಸಂಸ್ಕಾರಕ್ಕೆ ನಮಗೆ ಏನೂ ಇಲ್ಲ ಅವರಿಗೆ. ಅವನು ಹರಿ ನೋಡ್ಕೊಳ್ತಾನೆ, ಸಂಪೂರ್ಣ ಮುಕ್ತ ಅವನು ಎಲ್ಲದರಿಂದಲೂ ಕೂಡ. ನೀವು ನೋಡಿದ್ದೀರಾ ಅಂತಿಮ ನಾಮಸ್ಮರಣೆ ಮಾಡುವಂಥ ವ್ಯಕ್ತಿನ ನೋಡಿ. ನಾನು ನೋಡಿದ್ದೀನಿ, ಎಷ್ಟೋ ಭಕ್ತರನ್ನ ನಾನು ಎತ್ತಿದ್ದೀನಿ. ಅಂತ್ಯದಲ್ಲಿ ಅವ್ರ ಮುಖ ಹೇಗಿರುತ್ತೆ? ನಗುಮುಖವಾಗಿರುತ್ತೆ, ನಗುಮುಖ ಇರುತ್ತೆ. ಯಾಕೆಂದರೆ ನಾವು ಅಂತ್ಯ ಕಾಲದಲ್ಲಿ ಕರ್ಮಿಗಳು ಹಣ, ಹೆಣ್ಣು, ಹಣ್ಣು, ಮಣ್ಣು, ಆಸ್ತಿ, ಅಂತಸ್ತು, ಲ್ಯಾಪು, ಟಾಪು, ಮೊಬೈಲು, ಗಿಬಾಲ್ ಎಲ್ಲ ತೊಗೊಂಡು ಇಟ್ಕೊಂಡಿರ್ತೀರಾ. ಲಾಸ್ಟಿಗೆ ಹೋಗಬೇಕಾದ್ರೆ ಇವನ್ನೆಲ್ಲ ಬಿಟ್ಟು ಹೋಗ್ತೀನಂತ ಹತ್ತು ಸಾಕಾಗಿ ಲಾಸ್ಟಿಗೆ ಕಣ್ಣಲ್ಲೇ ಹೋಗಿರ್ತವೆ ಪ್ರಾಣ. ಲಾಸ್ಟ್ ಅಂತ ಹೋಗಿರುತ್ತೆ, ಬಾಯಿಯಲ್ಲೇ ಹೋಗಿರುತ್ತೆ, ಎಲ್ಲನೂ ಹೋಗಿರುತ್ತೆ. ಅವರು ನೋಡಿ ಮುಖ ನೋಡಿದ್ರೆ ಸಾಕು, ಎಲ್ಲಿ ರಾತ್ರಿ ಕಣ್ಣು ಮುಚ್ಚಿದ್ರು ಅವರೇ ಕಾಣಿಸ್ತಿರ್ತಾರೆ. ಯಾಕೆಂದರೆ ನಿಮ್ಮಲ್ಲಿ ಆ ಎದುರು ಕಡೆ ಬಂದು ನಿಂತ್ಕೊಂಡಿರೋದು ಯಮದೂತರು, ಅನಿಷ್ಟವಾದಗಳು ಬಂದು ನಿಂತ್ಕೊಂಡಿರುತ್ತೆ. ಯಾರು ಭಕ್ತನ ನಾಮಸ್ಮರಣೆ ಮಾಡುತ್ತಾನೋ ವಿಷ್ಣು ದೂತರನ್ನು ನೋಡುತ್ತಾನೆ. ಅಲ್ಲಿ ನಾನು ಪರ್ಮನೆಂಟಾಗಿ ನಾನು ಯಾವಾಗ ಅಲ್ಲಿ ನಾನು ಬಾಲ್ಯದಲ್ಲಿ ಆಡಿದ್ನೋ ಅಂಥವರೆಲ್ಲ ನನ್ನ ಎದುರುಗಡೆ ಬಂದರೆ ಏನು ಬಾಲ್ಯಾವಸ್ಥೆ ನೆನಪು ಬರುತ್ತಲ್ಲ, ಅದೇ ರೀತಿ ವಿಷ್ಣು ದೂತರು ಬಂದರೆ ಕೃಷ್ಣನ ಜೊತೆ ಆಟ ಆಡಿದ್ದು ನನಗೆ ನೆನಪು ಬರುತ್ತೆ, ಅಲ್ಲಿ ಹುಟ್ಟಿರೋದು ನೆನಪು ಬರುತ್ತೆ. ನನ್ನ ಸ್ನೇಹಿತರು ಬಂದ್ರಲ್ವಾ, ನಾನು ನಿಜವಾದ ತಾಮಕ್ಕೆ ನಾನು ಹೋಗ್ತಾ ಇದ್ದೇನೆ, ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ನಗನಗುತ್ತಾ ಹೋಗ್ತಾನೆ. ಅದಕ್ಕೆ ಭಕ್ತರಿಗೂ ಸಾವಿದೆ, ಸಾಮಾನ್ಯ ವ್ಯಕ್ತಿಗಳಿಗೂ ಸಾವಿದೆ. ಅದನ್ನು ನಾವು ತಿಳ್ಕೊಳ್ಬೇಕು. ನಾವು ಮಾಡ್ತಿರೋದು ಭವ್ಯವಾದದ್ದು. ಇಡೀ ವಿಶ್ವದಲ್ಲಿ ಇನ್ಯಾರಿಗೂ ಇಲ್ಲ ಈ ಕೃಷ್ಣ ಪ್ರೇಮವನ್ನು. ಈ ರೀತಿ ನಾವು ತಿಳ್ಕೊಂಡು, ಜ್ಞಾನದಿಂದ ತಿಳ್ಕೊಂಡು ಭಗವಂತನ ಜೊತೆ ನಾವು ಹೋಗಿದ್ದೆ ಆಗಿದ್ದರೆ ಆನಂದಮಯವಾಗಿ ಹೋಗಬೇಕಾದ್ರೆ ಟಾಟಾ ಮನೆಗೆ ಹೋಗ್ತಿರಲ್ಲ ಪಕ್ಕದವರಿಗೆ, ಹಾಗೇ ಆನಂದವಾಗಿ ದೇಹದಲ್ಲಿ ಇಟ್ಕೊಂಡು ನಗನಗುತ್ತಾ ಭಗವಂತ ಸೇವೆ ಮಾಡಿಕೊಂಡು ಏನಾದರೂ ತಿನ್ನಬಾರ್ದಂತಿಲ್ಲ, ಎಲ್ಲನೂ ಕೃಷ್ಣನಿಗೆ ಅರ್ಪಣೆ ಮಾಡಿಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಇರಬಾರ್ದು, ಅದನ್ನು ಹಾಕಿ ತೊಗೊಂಡು ಎಲ್ಲನೂ ಅರ್ಪಿಸಿ ತೊಗೊಂಡು ಲಾಸ್ಟಿಗೆ ಹೋಗಬೇಕಾದ್ರೆ ಟಾಟಾ ತೊಗೊಂಡು ಜಸ್ಟ್ ಇದು ಈ ಜೀವನಕ್ಕೆ ಈಗ ನಾವು ತಲುಪಬೇಕು. ಅದು ಈ ಶ್ಲೋಕದಲ್ಲಿ ಹೇಳುತ್ತೆ. ಅದಕ್ಕೋಸ್ಕರ ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಲೀಲೆಗಳನ್ನು ನೆನೆಸ್ಕೊಳ್ಳೋದ್ರಿಂದ, ಅವನಲ್ಲಿ ನಾಡೋದ್ರಿಂದ ಭಕ್ತ ಎಲ್ಲದ ಆನಂದಮಯದ ಜೀವನವನ್ನು ಕಳಿಬೋದು. ಯಾವುದೇ ಭೌತಿಕದಲ್ಲಿ ಅವನಿಗೆ ಕಷ್ಟಗಳಲ್ಲೇ ಕಾರ್ಪಣ್ಯಗಳಿಲ್ಲ. ಈ ಶ್ಲೋಕ ಇರೋದು ಸುಮ್ಮನೆ ಹೇಳಲಿಕ್ಕಲ್ಲ, ನಮಗೂ ಬಂದಿರೋದು. ನಾವು ಇದರಲ್ಲಿ ಗಂಭೀರವಾಗಿ ತೊಡಗಬೇಕು. ಇನ್ಯಾರನ್ನು ಹೀಯಾಳಿಸದೆ ಏನು ಮಾಡದೆ ನಮ್ಮ ಕರ್ತವ್ಯವನ್ನು ಏನು ನಮ್ಮ ಭಗವಂತನ ಜೊತೆ ಸಂಬಂಧವನ್ನು ಇಟ್ಕೊಳ್ಳೋಕೆ ಬಂದಿದ್ದೀವಿ. ಇಲ್ಲಿ ಯಾರದು ಸಂಬಂಧ ಬೆಳೆಸ್ಕೊಂಡು ಸಾಲ ಸೂಲ ತೊಗೊಂಡು ನೀವು ಅವ್ರ ಮುಖ ನೋಡ್ದಂಗೆ ಇವ್ರ ಮುಖ ನೋಡ್ದಂಗೆ ಬರ್ದಂಗೆ ಆಗಬಾರ್ದು. ಅದಕ್ಕೆ ಏನಿರಬೇಕು? ವ್ಯವಹಾರ ಮಾತ್ರ ಕೃಷ್ಣನ ಜೊತೆ ಮಾತ್ರವೇ ಭಾರಿ ಇರಬೇಕು, ಬೇರೆ ಇನ್ಯಾವ ವ್ಯವಹಾರನೂ ಇಟ್ಕೊಂಡಿರ್ಬಾರ್ದು. ಆ ರೀತಿ ಭಕ್ತರಲ್ಲಿ ಮಾತಾಡಬೇಕಾದ್ರೇನು, ನಾನು ಭಕ್ತಿಯಲ್ಲಿ ಮುಂದುವರಿತಾ ಇದ್ದೇನೆ, ಆ ಭಕ್ತಿಯಲ್ಲಿ ನಾನು ಹೇಗಾಗಬೇಕು ಅದನ್ನು ಮಾತ್ರ ಕೇಳಬೇಕು ವಿನಃ ಬೇರೆ ಇನ್ಯಾವುದನ್ನು ತೊಗೊಂಡದೆ ಇದ್ದಿದ್ದೇ ಆಗಿದ್ದರೆ ಅಂತಿಮ ಕಾಲದಲ್ಲಿ ನಾನು ನಾಮಸ್ಮರಣೆ ಮಾಡಲಿಕ್ಕೆ ನನಗಾಗದಿದ್ದರೂ ಕೃಷ್ಣ ನಾಮಸ್ಮರಣೆ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾರೆ ಅವನು. ಇಲ್ಲಿಗೆ ಮುಗಿಸೋಣ. ಜಗದ್ಗುರು ಶಿಲ ಪ್ರಭುಪಾದ ಕಿ, ಶ್ರೀಮದ್ ಭಾಗವತಂ ಕಿ, ನಿತಾಯ ಗೌರ ಪ್ರೇಮಾನಂದ.